ನಮಸ್ಕಾರ. ತಮಗೆಲ್ಲ ತಿಳಿದಿರೋ ಹಾಗೆ ಪ್ರತಿ ತಿಂಗಳು 4ನೇ ಶನಿವಾರ ಮಾಸಿಕ ಜನಸಂಪರ್ಕ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ತಿಂಗಳ ಮಾಸಿಕ ಜನಸಂಪರ್ಕವನ್ನು ಎಲೆಕ್ಟ್ರಾನಿಕ್ ಸಿಟಿ ವಿಭಾಗ ಮಟ್ಟದಲ್ಲಿ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ DCP ಸರ್ ಅಂತಹ ಎಂ ನಾರಾಯಣ್ ಸರ್ IPS ರವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಆ್ಯಕ್ಚುಲಿ ಲಾಸ್ಟ್ ವೀಕ್ ಮಾಡಬೇಕನ್ನೋ ಒಂದು 15 ದಿವಸಗಳ ಹಿಂದೆ ಈ ಕಾರ್ಯಕ್ರಮವನ್ನು ಮಾಡಬೇಕಂತ ಹಮ್ಮಿಕೊಂಡಿದ್ವಿ. ಆದರೆ ಕೆಲವು ಅನ್ಫೋರ್ಸೀನ್ ಕೆಲಸಗಳು ಬಂದಿದ್ದರಿಂದ ಈ ಒಂದು ಜನಸಂಪರ್ಕ ಸಭೆಯನ್ನು, ನಮ್ಮ ವಿಭಾಗ ಮಟ್ಟದ ಜನಸಂಪರ್ಕ ಸಭೆಯನ್ನು ಮುಂದೂಡಬೇಕಾಯಿತು. ಹಾಗಾಗಿ ಈ ವಾರದಲ್ಲಿ, ತಿಂಗಳ 4ನೇ ಶನಿವಾರದಿಂದ ಇಟ್ಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಈ ಒಂದು ಕಾರ್ಯಕ್ರಮದ ಉದ್ದೇಶ ಅಂದರೆ, ನಾವು ಜನಗಳ ಹತ್ತಿರ ಹೋಗೋದು, ಜನಗಳು ಮತ್ತು ಪೊಲೀಸರ ನೇರ ಮುಖಾಮುಖಿಯಾಗಿ ಇಂಟರ್ಯಾಕ್ಷನ್ ಸಭೆಗಳು ನಡೆಸೋದ್ರ ಮೂಲಕ ಅವರ ಎಷ್ಟೋ ಸಮಸ್ಯೆಗಳು ನಮಗೆ ಗೊತ್ತಿರೋದಿಲ್ಲ, ಅಥವಾ ಎಲ್ಲ ಇಲಾಖೆಗಳನ್ನು ಒಂದೇ ಸೂರಿನಡಿಯಲ್ಲಿ ಕರೆದುಕೊಂಡು ಬಂದು, ಅಂದರೆ ನಮ್ಮ GBA, ಫೈರ್ ಫೋರ್ಸ್ ಇರ್ಬೋದು, ಟ್ರಾಫಿಕ್ನವ್ರು ಇರ್ಬೋದು, ಮತ್ತು ಫಾರೆಸ್ಟ್ಸ್ ಇರ್ಬೋದು. ಈಗ ಏಕೆಂದರೆ ಮಳೆಗಾಲ ಪ್ರಾರಂಭ ಆಗ್ತಾಯಿದೆ, ಭಾಳಷ್ಟು ರೋಡ್ಗಳು ಮರಗಳು ಬಿದ್ದು ಅಡೆತಡೆ ಉಂಟಾಗೋದು, ಟ್ರಾಫಿಕ್ಕಿನ ಸಮಸ್ಯೆ ಆಗೋದು. ಹಾಗಾಗಿ ಎಲ್ಲ ವಿಭಾಗದ, ಅಂದರೆ ಎಲ್ಲ ಇಲಾಖೆಯ ಅಧಿಕಾರಿಗಳನ್ನು ಒಂದೇ ಸೂರಿನಡಿಯಲ್ಲಿ ಕರ್ಕೊಂಬಂದು ನಿಮ್ಮ ಸಮಸ್ಯೆಗಳನ್ನು ಇಲ್ಲೇ ಬಗೆಹರಿಸಲಿಕ್ಕೆ ಅಥವಾ ನಮ್ಮ ಇಲಾಖೆಗಳ ಗಮನಕ್ಕೆ ತಂದರೆ ಮುಂದೆ ಆಗುವಂಥ ಅನಾಹುತಗಳು ಹಾಗೂ ತೊಂದರೆಗಳನ್ನು ಪ್ರಿವೆಂಟ್ ಮಾಡೋ ಉದ್ದೇಶಕ್ಕಾಗಿ ಈ ಒಂದು ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆಯೇ ನಾವು ಈ ಒಂದು ವರ್ಷದಲ್ಲಿ ನಮ್ಮದು ಈ ವಿಭಾಗ ಪ್ರಾರಂಭವಾಗಿ, ಅಂದರೆ ಎಲೆಕ್ಟ್ರಾನಿಕ್ ಸಿಟಿ ವಿಭಾಗ ಪ್ರಾರಂಭವಾಗಿ 1 ವರ್ಷ ಆಯಿತು. ಈ ಒಂದು ವರ್ಷದಲ್ಲಿ ಸಾಕಷ್ಟು ಚಾಲೆಂಜಸ್ ಕೂಡ ಎದುರಿಸಿದ್ವಿ. ಹಾಗೆಯೇ ಸಾಕಷ್ಟು ಜನಗಳಿಗೆ ಒಳ್ಳೆಯದಾಗಲಿಕ್ಕೆ ಅನ್ನೋ ಉದ್ದೇಶದಿಂದ ಭಾಳಷ್ಟು ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ವಿ. ಹಾಗಾಗಿ ಇದರಲ್ಲಿ ನಮ್ಮ ಮುಖ್ಯ ಉದ್ದೇಶ ಕ್ರೈಮ್ ಪ್ರಿವೆನ್ಷನ್, ಅಂದರೆ ಅಪರಾಧಗಳನ್ನು ತಡೆಗಟ್ಟೋದು. ಆಗದಿದ್ದಾಗೆ, ಹಾಗೂ ಕೂಡ ಒಂದು ವೇಳೆ ನಡೆದರೆ, ಘಟಿಸಿದರೆ ಅವನ್ನ ಡಿಟೆಕ್ಷನ್ ಮಾಡೋದು. ಯಾವುದೇ ಥರದ ಕ್ರೈಮ್ಸ್ ಆಗ್ಬೋದು, ಅವುಗಳನ್ನು ಡಿಟೆಕ್ಷನ್ ಮಾಡೋದು. ಈ ಒಂದು ನಿಟ್ಟಿನಲ್ಲಿ ನಮ್ಮಲ್ಲಿ ಸಾಕಷ್ಟು ಕ್ರೈಮ್ಗಳನ್ನು ತಡೆದಿದ್ದೀವಿ ಕೂಡ, ಹಾಗೂ ಡಿಟೆಕ್ಷನ್ ಕೂಡ ಮಾಡಿದ್ದೀವಿ. ಡಿಟೆಕ್ಷನ್ಗೆ ಫಾರ್ ಎಕ್ಸಾಂಪಲ್, ಉದಾಹರಣೆಗಾಗಿ, ಸಣ್ಣ ಉದಾಹರಣೆಗಳಿಗಾಗಿ ಸಾಕಷ್ಟು ಸುಮಾರು 28 ಕೋಟಿಯಷ್ಟು ಡ್ರಗ್ಸನ್ನು ನಾವು ಡಿಟೆಕ್ಟ್ ಮಾಡಿದ್ದೀವಿ. ಅವರನ್ನು, ಯಾರು ಡ್ರಗ್ಸ್ ಮಾರಾಟಗಾರರನ್ನು, ಸಾಗಾಟಗಾರರನ್ನು ಕಾನೂನಿನ ಪರಿಧಿಯೊಳಗಡೆ ಅವ್ರನ್ನ ತೆಗೆದುಕೊಂಡು ಬಂದು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅವರು ಈಗ ನ್ಯಾಯಾಲಯದ ಕಾನೂನಿನ ಪ್ರಕ್ರಿಯೆಯಲ್ಲಿ ಒಳಗಾಗಿದ್ದಾರೆ. ಹಾಗೆಯೇ ಈ ಒಂದು ಪ್ರಿವೆನ್ಷನ್ ಹಾದಿಯಲ್ಲಿ ಇನ್ನೂ ಮುಂದುವರೆದು ನಮ್ಮ ವಿಭಾಗದಲ್ಲಿ ಸುಮಾರು 6 ಪೊಲೀಸ್ ಸ್ಟೇಷನ್ ವಿಭಾಗದಲ್ಲಿ ಸುಮಾರು 45,000 CC ಕ್ಯಾಮ್ರಾಗಳು, ನಮ್ಮ ಇಲಾಖೆಯ ಮತ್ತು ಪಬ್ಲಿಕ್ನ ಕ್ಯಾಮ್ರಾಗಳನ್ನು ಜಿಯೋ ಟ್ಯಾಗಿಂಗ್ ಮಾಡಿ, ಯಾವುದೇ ಕ್ಯಾಮ್ರಾ ಕಣ್ಣಿನಲ್ಲಿ ಯಾವುದೇ ಅಪರಾಧಗಳು ಘಟಿಸಿದರೂ ಕೂಡ ಅವುಗಳು ಸೆರೆ ಆಗ್ತವೆ. ನಂತರ ನಾವು ಅವು ಡಿಟೆಕ್ಷನ್ಗೆ, ನಮಗೆ ಕ್ರೈಮ್ ಡಿಟೆಕ್ಷನ್ಗೆ ಹೆಲ್ಪ್ ಆಗ್ತವೆ, ಸಹಾಯ ಆಗ್ತವೆ. ಹಾಗಾಗಿ ನೀವುಗಳು ಕೂಡ ನೀವೀಗ 500 ಜನ ಇರ್ಬೋದು, ಪ್ರತಿಯೊಬ್ಬರು 50 ಜನನೋ ಅಥವಾ 100 ಜನಗಳಿಗೆ ನೀವೊಂದು ಸಂದೇಶವನ್ನು ಕೊಟ್ಟರೆ, ಈ ಡ್ರಗ್ಸಿನ ಅವೇರ್ನೆಸ್ಸು ಮಕ್ಕಳಿಗೆ, ಶಾಲಾ ಮಕ್ಕಳಿಗಿರ್ಬೋದು, ಯುವಕರಿಗಿರ್ಬೋದು, ಅವುಗಳ ಅವೇರ್ನೆಸ್ ಕೊಟ್ಟು ಡ್ರಗ್ಸ್ ಪ್ರಿವೆನ್ಷನ್ ಇದರಲ್ಲಿ ತಾವು ಕೂಡ ಭಾಗಿಯಾಗಬೇಕು. ಡ್ರಗ್ಸು ಅದರದ್ದು ಅನಾಹುತಗಳು ಏನಾಗ್ತವೆ ಅನ್ನೋದನ್ನು ಬಗ್ಗೆನೂ ಕೂಡ ನೀವು ಈಗಾಗಲೇ ನೋಡಿದ್ದೀರಾ ಸ್ಕ್ರೀನಲ್ಲಿ. ಹಾಗೆ ತಾವು ತಮ್ಮ ಒಂದು ಸಹಕಾರ ಇದ್ದರೆ ಇವೆಲ್ಲವನ್ನು ಕೂಡ ಪ್ರಿವೆಂಟ್ ಮಾಡ್ಬೋದು ಅನ್ನೋ ಉದ್ದೇಶ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ ಆಗಿರುತ್ತೆ. ಈ ಒಂದು ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಂಡಿದ್ದು
ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ವಿಭಾಗದ DCP ಸಾಹೇಬರಾದಂಥ ಶ್ರೀ ಎಂ ನಾರಾಯಣ್ IPS ರವರು ವಹಿಸಿಕೊಂಡಿದ್ದಾರೆ. ಈ ದಿನ CM ಅವ್ರದ್ದು ಇಲ್ಲೇ ಪಕ್ಕದಲ್ಲಿ ಇಂಡ್ಲವಾಡಿಯಲ್ಲಿ ಕಾರ್ಯಕ್ರಮ ಇದೆ. ಆದರೂ ಕೂಡ ನಾವು ಈ ಕಾರ್ಯಕ್ರಮವನ್ನು ಮಾಡಲೇಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಸಾಹೇಬರು ಭಾಳಷ್ಟು ಬ್ಯುಸಿ ಇದ್ದರೂ ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗಿಯಾಗಿದ್ದಾರೆ. ತಮ್ಮೆಲ್ಲರ ಪರವಾಗಿ, ನಮ್ಮ ವಿಭಾಗದ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ನವೀನ್ ಇನ್ಸ್ಪೆಕ್ಟರ್ ಪರಪನಗ್ರರವರು ಒಂದು ಹೂವಿನ ಗುಚ್ಛ ಕೊಡೋದ್ರ ಮೂಲಕ ಸ್ವಾಗತಿಸಬೇಕಾಗಿ ಕೇಳ್ತಿದೆ. ಹಾಗೆ ನಮ್ಮ ಎಲೆಕ್ಟ್ರಾನಿಕ್ ಸಿಟಿಯ ಎರಡು ಫೇಸ್ 1 ಮತ್ತು ಫೇಸ್ 2ನಲ್ಲಿ CISF ಕರ್ತವ್ಯ ನಿರ್ವಹಿಸ್ತದೆ 24/7. ಹಾಗಾಗಿ ಬಹಳಷ್ಟು ಕ್ರೈಮ್ ಪ್ರಿವೆನ್ಷನ್ನಲ್ಲಿ CISFನವ್ರದ್ದು ಕೂಡ ಪಾತ್ರ ಬಹಳ ಮುಖ್ಯವಾಗಿದೆ. ಅವರ CISFನ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅವರ ರೆಪ್ರೆಸೆಂಟೇಟಿವ್ ಆಗಿ ಶ್ರೀ ದೀಪಕ್ ತ್ಯಾಗಿ ಇನ್ಸ್ಪೆಕ್ಟರ್ ಬಂದಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ನಮ್ಮ GBA ಫಾರೆಸ್ಟ್ ಸೆಲ್ಲಿದ್ದ ಶ್ರೀಯುತ ಹರೀಶ್ ಫಾರೆಸ್ಟ್ ಆಫೀಸರ್ ಬಂದಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ನಮ್ಮ ದೊಡ್ಡ ತೋಗೂರು ಮತ್ತು ಹೆಬ್ಬಗೋಡಿ ಮತ್ತು ಶಾಂತಿಪುರ ಬೇರೆ ಬೇರೆ ಪಟ್ಟಣ ಪಂಚಾಯಿತು ಮತ್ತು ನಗರಸಭೆ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಮತ್ತು BBMPಯ ಬೇರೆ ಇಲಾಖೆ ಬೆಸ್ಕಾಂ ಅಧಿಕಾರಿಗಳು ಬಂದಿದ್ದಾರೆ. ಅವರಿಗೆ ಎಲ್ಲರಿಗೂ ಕೂಡ ತಮ್ಮ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಈ ಕಾರ್ಯಕ್ರಮದ ಜೀವಾಳ ನೀವು ತಾವು ದೂರದಿಂದ ಹುಳಿಮಾವು ಇರ್ಬೋದು ಅಥವಾ ಬಂಡೆಪಾಳ್ಯ ಇರ್ಬೋದು, ಬೇಗೂರು, ಪರಪನಗ್ರಹಾರ, ಹೆಬ್ಬಗೋಡಿ, ಎಲೆಕ್ಟ್ರಾನಿಕ್ ಸಿಟಿ ಎಲ್ಲ ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಈ ಕಾರ್ಯಕ್ರಮಕ್ಕೆ ನೀವು ಬಂದು ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟಿದ್ದೀರಾ. ತಮಗೆಲ್ಲರಿಗೂ ಸುಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ನಮ್ಮ ವಿಭಾಗದಲ್ಲಿ ಒಂದು ರಾಣಿ ಚೆನ್ನಮ್ಮ ಪಡೆ ಅಂತ ಇದೆ. ರಾಣಿ ಚೆನ್ನಮ್ಮ ಪಡೆಯವರು ಎಲ್ಲಿದ್ದೀರಾ? ಹಾಂ, ಇವರು ಇವರಿಗೆ ಮತ್ತೊಂದು ಯೂನಿಫಾರ್ಮ್ ಇದೆ. ಇವರು ಎಸ್ಪೆಷಲಿ ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆಗಾಗಿ 24/7 ಲಭ್ಯ ಇರ್ತಾರೆ. ನಮ್ಮ ಈ ರಾಣಿ ಚೆನ್ನಮ್ಮ ಪಡೆಯ ವಿಶೇಷತೆ ಏನಂದರೆ ಎಲ್ಲ ಶಾಲಾ ಕಾಲೇಜುಗಳಿಗೆ ಹೋಗಿ ಮಕ್ಕಳಿಗೆ ಯಾವುದೇ ರೀತಿಯ ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಆಗಬಾರ್ದು ಅನ್ನೋದ್ರ ಬಗ್ಗೆ, ಡ್ರಗ್ಸ್ ಅವೇರ್ನೆಸ್ ಬಗ್ಗೆ, ಅಂದರೆ ಈ ಮಾದಕ ದ್ರವ್ಯಗಳು ಹೇಗೆ ಮಕ್ಕಳಿಗೆ ಗೊತ್ತಿಲ್ಲದಾಗೇ ಅವರಿಗೆ ಅಂಟ್ಕೊಂಡು ಬಿಡ್ತವೆ ಅದರ ಅವೇರ್ನೆಸ್ ಬಗ್ಗೆ, ಈ ಥರದ ಬೇರೆ ಬೇರೆ ಅಪರಾಧಗಳ ಚಟುವಟಿಕೆಗಳು ಘಟಿಸೋದನ್ನು ಭಾಳಷ್ಟು ಪ್ರಿವೆಂಟ್ ಮಾಡ್ತಾರೆ ಇವರು. ಪ್ರತಿದಿನ ಬೆಳಿಗ್ಗೆಯಿಂದ ಸಂಜೆವರೆಗೂ ಅಂದರೆ ತಡರಾತ್ರಿವರೆಗೂ ಮಹಿಳೆಯರು ಮಕ್ಕಳು ಜಾಸ್ತಿ ಓಡಾಡೋ ಈ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಹತ್ರ ಅಥವಾ ಬೇರೆ ಬೇರೆ ಕಡೆ ಯಾರು ಹೆಣ್ಣು ಮಕ್ಕಳಿಗೆ ಚುಡಾಯಿಸದಿದ್ದ ಹಾಗೆ ಅಥವಾ ಬೇರೆ ಥರದ ಅಪರಾಧಗಳನ್ನು ಮಾಡದೇ ಇದ್ದ ಹಾಗೆ ಇವರು ಇರ್ತಾರೆ. ಇದು ನಮ್ಮ ರಾಣಿ ಚೆನ್ನಮ್ಮ ಪಡೆ. ನಮ್ಮ ವಿಭಾಗದ ಪ್ರತಿಯೊಂದು ವಿಭಾಗದಲ್ಲೂ ಇದೆ. ನಮ್ಮ ವಿಭಾಗದ ರಾಣಿ ಚೆನ್ನಮ್ಮ ಪಡೆ ಮಹಿಳೆಯರಿಂದನೇ ಇದನ್ನು ನಡೆಸ್ತಾರೆ. ಹಾಗಾಗಿ ಮಹಿಳೆಯರು ಮಕ್ಕಳು ಸುರಕ್ಷತೆ ಇರಬಹುದು ಅಂದರೆ ನಮ್ಮ ರಾಣಿ ಚೆನ್ನಮ್ಮ ಪಡೆಯೇ ಇದ್ದಾರೆ ಅಂತ ಅರ್ಥ. ಹಾಗೆಯೇ ಇವರು ಕೂಡ ಬಂದಿದ್ದಾರೆ. ಇವರೆಲ್ಲರೂ ಇವರಿಗೆಲ್ಲ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ತಮ್ಮ ಗಮನದಲ್ಲಿ ಇರಲಿ ಅಂತೇಳಿ ಇವ್ರನ್ನ ಎದ್ದು ನಿಲ್ಲಿಸಿ ಇದು ಮಾಡಿದ್ವಿ. ಇಷ್ಟನ್ನು ಹೇಳ್ತಾ ನಮ್ಮ ಮಾಧ್ಯಮ ಮಿತ್ರರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸಲು ಅನುಮತಿ ಕೋರ್ತೇನೆ. ಕಾರ್ಯಕ್ರಮಕ್ಕಿಂತ ಮೊದಲು ಒಂದು ಚಿಕ್ಕ ವಿಡಿಯೋವನ್ನು ನೋಡೋಣ. ಯಾಕೆಂತಂದರೆ ಎಲ್ಲರೂ ನೋಡಿಲ್ಲ. ಇದು ನಮ್ಮ ಒಂದು ವಿಭಾಗದಲ್ಲಿ ಎಷ್ಟು ಡಿಟೆಕ್ಷನ್ ಆಗಿದೆ ಅಂಥೇಳಿ, ಬಹಳ ಬೇರೆ ಬೇರೆ ಥರದ ಅಪರಾಧಗಳು ಘಟಿಸಿದಾಗ ಅವುಗಳನ್ನು ಡಿಟೆಕ್ಟ್ ಮಾಡಿದ್ದೀವಿ. ಡ್ರಗ್ಸ್ ಇರ್ಬೋದು, ಬೇರೆ ಮರ್ಡರ್ ಕೇಸಸ್ ಇರ್ಬೋದು, ಅಥವಾ ಮೊಬೈಲ್ ಸ್ನ್ಯಾಚಿಂಗು, ಮನೆಗಳ್ಳತನಗಳು, ರಾಬ್ರಿ ಕೇಸಸ್ಸು, ಮೋಟ್ರ್ ವೆಹಿಕಲ್ಸು,
ಈ ಥರ ಡಿಫರೆಂಟ್ ಕೇಸಸ್ಸನ್ನು ಕೂಡ ಡಿಟೆಕ್ಷನ್ ಮಾಡಿರೋದು ಮತ್ತು ಪ್ರಿವೆಂಟ್ ಮಾಡಿರೋದ್ರ ಬಗ್ಗೆ ಒಂದು ಅವೇರ್ನೆಸ್ ತಮ್ಮ ಎಲ್ಲರ ಗಮನಕ್ಕೆ ಬರಲಿ ಅಂತೇಳಿ ಇದೊಂದು ನಮ್ಮ ವಿಭಾಗದ ಎಲ್ಲ ಪೊಲೀಸರ ಹಗಲಿರುಳು ಶ್ರಮದ ಸಾಧನೆ ಅಂತಲೇ ಹೇಳಬೇಕು. ಇದನ್ನು ತಮ್ಮ ಸಹಕಾರದೊಂದಿಗೆ ತಾವು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂತಂದರೆ ನಮ್ಮ ರಥದ ಗಾಲಿ ಮುಂದೆ ಹೋಗೋದಿಲ್ಲ. ಹಾಗಾಗಿ ತಮ್ಮ ಪಾತ್ರನೂ ತುಂಬ ಇಂಪಾರ್ಟೆಂಟು. ಯಾವುದೇ ಕ್ರೈಮ್ ಪ್ರಿವೆನ್ಷನ್ನಲ್ಲಿ ನೀವು ಮಾಹಿತಿ ಕೊಟ್ಟರೆ ನಿಮ್ಮ ಮಾಹಿತಿಯನ್ನು ನೀವು ಯಾರು ಮಾಹಿತಿ ಕೊಟ್ಟಿರ್ತಾರೋ ಅವ್ರ ಹೆಸರನ್ನಾಗಲಿ ಫೋನ್ ನಂಬರ್ ಆಗಲಿ ನಾವು ಯಾರಿಗೂ ಡಿಸ್ಕ್ಲೋಸ್ ಮಾಡೋದಿಲ್ಲ, ಗುಪ್ತವಾಗಿಡ್ತೇವೆ. ಹಾಗಾಗಿ ತಮ್ಮ ಒಂದು ಪಾತ್ರ ಬಹಳ ಇಂಪಾರ್ಟೆಂಟ್ ಇರುತ್ತೆ. ತಾವು ಇನ್ವಾಲ್ವ್ ಆಗಬೇಕು ಈ ಪೊಲೀಸಿಂಗಲ್ಲಿ. ಅದನ್ನು ನೋಡ್ಕೊಂಡು ಬರೋಣ. ಹೋಗ್ಬಿಡ್ತಾರೆ, ಮರೆತು ಹಾಸ್ಪಿಟ್ಲಿಗೆ ಹೋಗ್ತಾರೆ. ಆಮೇಲೆ ನೆನಪಾಗುತ್ತೆ. ತಕ್ಷಣ ಅವರು ಪೊಲೀಸ್ ಠಾಣೆಗೆ ಬಂದಾಗ ನಮ್ಮ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಒಂದು ನಿಮಿಷನೂ ಕೂಡ ವೇಸ್ಟ್ ಮಾಡ್ದೇ ಆ ಆಟೋ ಯಾವುದು ಏನು ಎತ್ತ ಗೊತ್ತಿರೋದಿಲ್ಲ. ನಂತರ ನಾವು CC ಕ್ಯಾಮ್ರಾಗಳನ್ನು ಇವನ್ನ ಹಿಂಬಾಲಿಸಿ
ಆ 5 ಲಕ್ಷ ರೂಪಾಯಿನ ಆಟೋದವ್ರನ್ನ ಕರ್ಕೊಬಂದು ಆ 5 ಲಕ್ಷ ರೂಪಾಯಿಯನ್ನು ಕೂಡ ಕ್ಯಾಶನ್ನು ರಿಕವರಿ ಮಾಡಿ ತಕ್ಷಣ ಆ ಮಹಿಳೆಗೆ ವಾಪಸ್ ಕೊಟ್ಟಿರ್ತೇವೆ. ಅಂದರೆ ಆ 5 ಲಕ್ಷ ರೂಪಾಯಿ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅವರಿಗೆ. ತನ್ನ ಗಂಡನಿಗೆ ಚಿಕಿತ್ಸೆಗಾಗಿ ಕರ್ಕೊಬಂದ ಮಹಿಳೆ, ಅವರು ಯಾವುದೋ ದೇಶದಿಂದ ಬಂದವರು. ಒಂದು ವೇಳೆ ಆ ದುಡ್ಡು ಹೋಗಿದರೆ ಪರಿಸ್ಥಿತಿ ಅವ್ರದ್ದು ನಾವು ಊಹೆಗೂ ನಿಲ್ಕದ್ದು. ಈಗ ನಮ್ಮ ವಿಭಾಗಕ್ಕೆ ಪೊಲೀಸ್ ಸ್ಟೇಷನಲ್ಲಿ 5 ಜನ ಹೊಸದಾಗಿ ಇನ್ಸ್ಪೆಕ್ಟರ್ಸ್ ಬಂದಿದ್ದಾರೆ. ತಮಗೆ ಎಲ್ಲರಿಗೂ ಪರಿಚಯ ಮಾಡ್ಕೊಳ್ಳಿ ಅಂತೇಳಿ ನಾವು ಹೇಳ್ತೀವಿ. ಸರ್ ನಮಸ್ತೆ ಸರ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನವೀನ್ ಕುಮಾರ್ ಅಂತ. ನಾನು ಪರಪನಗರ ಪೊಲೀಸ್ ಠಾಣೆಗೆ ಹೊಸದಾಗಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿರುತ್ತೇನೆ. ನಾನು ಹಿಂದೆ ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸಿರ್ತೀನಿ ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂದೀಪ್ ಅಂತೇಳಿ. ಈಗ ಬೇಗೂರು ಪೊಲೀಸ್ ಠಾಣೆಗೆ ಕರ್ತವ್ಯಕ್ಕೆ ಬಂದಿದ್ದೇನೆ. ಮತ್ತು ಈ ಹಿಂದೆ ನಾನು ಹುಳಿಮಾವು ಮತ್ತು ಪರಪನಗರದಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ದೆ. ನಮಸ್ಕಾರ. ನನ್ನ ಹೆಸರು ಅಜರುದ್ದೀನ್ ಅಂತೇಳಿ. ನಾನು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯ ವರದಿ ಮಾಡ್ಕೊಂಡಿದ್ದೀನಿ. ನಾನು ಈ ಮೊದಲು HAL ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸ್ತೇನೆ. ಧನ್ಯವಾದಗಳು. ಹಾಗೆಯೇ ಸರ್ ನಮಸ್ತೆ, ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಸೋಮಶೇಖರ್, ಎಫ್ಗೋಡಿ ಇನ್ಸ್ಪೆಕ್ಟರ್. ಲಾಸ್ಟ್ 1 ಇಯರಿಂದ ಇಲ್ಲಿ ಕೆಲಸ ಮಾಡ್ತೇವೆ. ನಮಸ್ತೆ. ಜಗದೀಶ್ ಅಂತೇಳಿ ಹುಳಿಮಾವು ಪೊಲೀಸ್ ಠಾಣೆಗೆ ಈಗ ರೀಸೆಂಟಾಗಿ ವರ್ಗಾವಣೆಯಾಗಿ ಬಂದಿದ್ದಾರೆ. ಅವರು ಮಾನ್ಯ ಮುಖ್ಯಮಂತ್ರಿಗಳ ಈ ಒಂದು ಮೂವ್ಮೆಂಟ್ ಇದ್ದಿದ್ದರಿಂದ ಅಲ್ಲಿ ನೈಸ್ ರೋಡ್ ಇದರಲ್ಲಿ ಬಂದೋಬಸ್ತಲ್ಲಿ ಇದ್ದರು. ಅವರೀಗ ಬರ್ತಿದ್ದಾರೆ, ಸ್ವಲ್ಪ ಶಾರ್ಟ್ಲಿ ಬರ್ತಾರೆ ಇಲ್ಲಿಗೆ. ಹಾಗೂ ಬಂಡೆಪಾಳ್ಯಕ್ಕೆ ಮಂಜುನಾಥ್ ಅಂತೇಳಿ ಬಂದಿದ್ದಾರೆ. ಅವರು ಕೂಡ CM ರೆಸಿಡೆನ್ಸ್ ಬಂದೋಬಸ್ತ್ನಲ್ಲಿ ಇದ್ದರು. ಅವರು ಲೇಟಾಗಿ ಜಾಯ್ನ್ ಆಗ್ತಾರೆ. ಹಾಗೆ ನಮ್ಮ BBMPಯ ಹಾಗೂ ಬೇರೆ ನಗರಸಭೆಯ ಅಧಿಕಾರಿಗಳು ತಮ್ಮನ್ನು ಪರಿಚಯ ಮಾಡ್ಕೊಳ್ತಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರೀಶ್ ಅಂತ, ಸೌತ್ ಸಿಟಿ ಕಾರ್ಪೊರೇಷನ್ ರೇಂಜ್ ಫಾರೆಸ್ಟ್ ಆಫೀಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗರಾಜ್ ಅಂತ. ನಮ್ಮ ಕೋನಪನಗರ ಪುರಸಭೆಯಲ್ಲಿ ನಾನು ಕೇಸ್ ವರ್ಕರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಎಂ ವೆಂಕಟಸ್ವಾಮಿ ಅಂತ, ದೊಡ್ಡತೂರು ಪಟ್ಟಣ ಪಂಚಾಯತಿನಲ್ಲಿ ಕರವಸಲಗಾರರಾಗಿ ಕೆಲಸ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಪವನ್ ಅಂತ, ದೊಡ್ಡತೂರು ಪಟ್ಟಣ ಪಂಚಾಯತಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಾಗರಾಜ್ KY ಅಂತ, ಬೆಸ್ಕಾಂ ಜೂನಿಯರ್ ರೇಂಜರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕ್ಯಾಪ್ಟನ್ ನೀಲಕಂಠನು. ನಾನು ಇಲ್ಸ್ಟಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನಮಸ್ತೆ ಸರ್. ನನ್ನ ಹೆಸರು ನಿತಿನ್ ಕೋಟಿ, ಎಲೆಕ್ಟ್ರಾನಿಕ್ ಸಿಟಿ ಟ್ರಾಫಿಕ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟ್ರು. ನಮ್ಮ ಸ್ಟೇಷನ್ಗೆ ರಂಗಸ್ವಾಮಿ HM ಇನ್ಸ್ಪೆಕ್ಟರ್ ಹೊಸದಾಗಿ ಬಂದಿದ್ದಾರೆ. ಅವರು ಗವರ್ನರ್ ಮೂವ್ಮೆಂಟ್ ಇರೋದಕ್ಕೆ ಬೆಳ್ಳಂದೂರು ಲಿಮಿಟ್ಸ್ಗೆ ಹೋಗಿರ್ತಾರೆ. ಅವರು ಇನ್ನೇನು ಬರ್ತಾರೆ ಸರ್. ಪರಿಚಯ ಮಾಡಿಕೊಂಡಂಥ ಎಲ್ರಿಗೂ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಬಹುಮುಖ್ಯ ಘಟಕ ನಮ್ಮ DCP ಅವರ ಅನುಮತಿಯೊಂದಿಗೆ ಸಾರ್ವಜನಿಕರ ಕುಂದುಕೊರತೆಯನ್ನು ಪ್ರಾರಂಭ ಮಾಡ್ತಾರೆ. ನಮಸ್ತೆ, ಮಹೇಶ್ ಮೈಲ್ಸಂದ್ರ, ಎಲೆಕ್ಟ್ರಾನಿಕ್ ಸಿಟಿ ವಿಭಾಗದಿಂದ ಬಂದಿದ್ದೀನಿ. ಈ ಮಾಸಿಕ ಜನಸಂಪರ್ಕ ಈ ಠಾಣಾವತಿಯಲ್ಲಿ ಸುಮಾರು ಸಲ ಬಂದು ಹೋಗಿದ್ದೀರಿ. ಮೈಲ್ಸಂದ್ರ ಗ್ರಾಮದಿಂದ ಸಮಸ್ಯೆಗಳನ್ನು ಹೆಗಲ ಮೇಲೆ ಹೊತ್ಕೊಂಡು ತರ್ತಾನೆ ಇರ್ತೀರಿ. ಮತ್ತೆ ವಾಪಸ್ಸು ಊರಿಗೋಗಿ ಮತ್ತೆ ಅದನ್ನು ಹೆಗಲಲ್ಲಿ ತಗೊಂಡೋಗಿ ವಾಪಸ್ಸು ಅಲ್ಲೇ ಬಿಡಬೇಕಾಗುತ್ತೆ. ಸುಮಾರು ಸಮಸ್ಯೆಗಳಲ್ಲಿ ಕೇವಲ ಬೆರಳಿಕೆ ಮಾತ್ರ ಬಗೆಹರಿದಿರೋದು. ಈ ದಿನ ನಾನು ಪ್ರಸ್ತಾಪ ಮಾಡೋದಾದರೂ ಬಗೆಹರುತ್ತೆ ಅಂತ ಒಂದು ನಂಬಿಕೆ ಇಟ್ಟು ಮಾತಾಡ್ತಾಯಿದ್ದೀನಿ. ಮೈಲ್ಸಂದ್ರದಲ್ಲಿ ಪಡಿತರ ಅಕ್ಕಿ ವಿತರಣೆ, ಅನ್ನಭಾಗ್ಯ, ಏನು ಈ ಮಧ್ಯಮ ವರ್ಗದವರು ಹಾಗೂ ಕೆಳವರ್ಗದವ್ರಿಗೆ ಈ ಅಕ್ಕಿ ಏನಿದೆಯೋ ಅದು ಸುಮಾರು ಅವ್ರಿಗೆ ಒಂದು ಜೀವನಕ್ಕೆ ತುಂಬ ಅಮೂಲ್ಯವಾದದ್ದು. ಆ ಒಂದು ಅಕ್ಕಿನ ಪಡೆಯೋದಕ್ಕೆ ಒಂದು ಮನೆಯಲ್ಲಿ 3 ಜನ ಇರ್ತಾರೆ ಅಂದ್ಕೊಳ್ಳಿ. ಆ 3 ಜನಕ್ಕೆ 15 kg ಅನ್ನು ಕೊಡ್ತಾರೆ ಅಕ್ಕಿ. ಆ ಅಕ್ಕಿನ ಪಡೆಯೋದಕ್ಕೆ ಅಂಗಡಿಯಲ್ಲಿ ಹೋಗಿ ಪಡೆದ್ರೆ ಸುಮಾರು ಒಂದು 500 ರೂಪಾಯಿ ವೆಚ್ಚ ಬರುತ್ತೆ. ಅದೇ ನಾವು ಪಡಿತರ ಗುತ್ತಿಗೆದಾರರ ಹತ್ರ ಹೋಗಿ ಪಡಿಬೇಕಾದ್ರೆ 1,500 ವೆಚ್ಚ ತಗುಲುತ್ತೆ. ಯಾವ ರೀತಿ ಅಂದರೆ ತಮ್ಮು ಕೊಡೋದೊಂದು ದಿವಸನಂತೆ. ಮತ್ತು ಅಕ್ಕಿ ಪಡೆಯೋದಕ್ಕೆ ಅವರು ಕಾಲಾವಕಾಶ ಇಂಥ ದಿನ ಅಂತ ಹೇಳೋದಿಲ್ಲ, ಯಾವಾಗ ಬೇಕಾದರೂ ಕೊಡ್ಬೋದು. ಉದಾಹರಣೆ, ಇವತ್ತು ಬೆಳಗಿನ ಜಾವ 5 ಗಂಟೆಗೆ ಅಕ್ಕಿ ಕೊಟ್ಟಿದ್ದಾರೆ. ಅವ್ರ ಮನೆಯಲ್ಲಿ ಸಾವಾಗಿದ್ದರೂ ಸಹ
ಆವತ್ತು ಅಕ್ಕಿ ಪಡಿಲೇಬೇಕು. ಒಂದು ವೇಳೆ ಪಡೆದಿಲ್ಲ ಅಂದರೆ ತದನಂತರ ಸಿಗಲ್ಲ. ಯಾಕಂದರೆ ಒಂದೇ ದಿನ ಕೊಡೋದು. ಇವತ್ತು ನೀವು ಗಮನಿಸ್ಬೋದು, ಮೈಲಸಂದ್ರ ಗ್ರಾಮದಲ್ಲಿ ಅಕ್ಕಿ ಕೊಡ್ತಾ ಇದ್ದಾರೆ, ಮಧ್ಯಾಹ್ನಕ್ಕೆ ಖಾಲಿ ಆಗಿರುತ್ತೆ. ಆಮೇಲೆ ಏನಾದರೂ ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಯಾರು ಬೇಕಾದರೂ ಮಾಡ್ಕೋಬೋದು, ನಾವು ಮಾಡಲ್ಲ ಅಂತ ಇದ್ದಾರೆ. ಆಮೇಲೆ ಅಲ್ಲಿ KG ರೂಪದಲ್ಲಿ ಕೊಡಲ್ಲ, ಒಂದು ಡಬ್ಬಿ ಇಟ್ಕೊಂಡಿರ್ತಾರೆ. ಆ ಡಬ್ಬಿಯಲ್ಲಿ ಒಂದು 3 ಡಬ್ಬಿ 4 ಡಬ್ಬಿ ಈ ಥರ ಅಳೆದು ಕೊಡೋದು. ಇದೊಂದು ತುಂಬಾ, ಇದನ್ನು ಸುಮಾರು ಸಲ ಪ್ರಸ್ತಾಪ ಮಾಡಿದ್ದೀರಿ, ಇದುವರೆಗೂ ಬಗೆನೇ ಇರ್ದಿಲ್ಲ. ಇದೊಂದು ಬಗೆಹರಿಸಬೇಕಾಗಿ ವಿನಂತಿ. ನಂತರ ಮೈಲಸಂದ್ರ ಊರೊಳಗೆಯಿಂದ ಮತ್ತು ಮೈಲಸಂದ್ರ ಸರ್ಕಲ್ಲು, ಆ ಬಸ್ ಸ್ಟಾಪಲ್ಲಿ ಇಂಡಿಯನ್ ಪೆಟ್ರೋಲ್ ಬಂಕ್ ಅಂತ ಒಂದು ಸರ್ಕಲ್ ಬರುತ್ತೆ. ಆ ಭಾಗದಲ್ಲಿ ಬಲಗಡೆಯಿಂದ ಒಂದು ಅರ್ಧ ಕಿಲೋಮೀಟ್ರು ಮತ್ತು ಎಡಗಡೆಯಿಂದ ಒಂದು ಅರ್ಧ ಕಿಲೋಮೀಟ್ರು ಇಷ್ಟು ಜಾಗದಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆ ಇಲ್ಲ, ಒಂದು ಸರ್ಕಾರಿ ಸ್ಕೂಲ್ ಇಲ್ಲ. ಆದರೆ 7ರಿಂದ 8 ಬಾರ್ ಅಂತೂ ಪಕ್ಕ ಅಂತೂ ಇದೆ. ಅದು ಏನಕ್ಕೆ ಈ ಲೈಸೆನ್ಸ್ ಕೊಟ್ಟಿದ್ದಾರೋ ಅದಂತೂ ಒಂದು ಅರ್ಥ ಆಗ್ತಾ ಇಲ್ಲ. ರಾತ್ರಿ ಹೊತ್ತಂತೂ ಆ ಜಾಗದಲ್ಲಿ ಹೆಣ್ಣು ಮಕ್ಕಳಂತೂ ಓಡಾಡೋಕ್ಕೆ ಆಗೋದಿಲ್ಲ. ಒಂದು ವೇಳೆ ಓಡಾಡಿದ್ರೂ ಎಲ್ಲೋ ಗೋವಾದಲ್ಲಿದ್ದೀರೇನೋ ಅನ್ನೋ ಒಂದು ಫೀಲ್ ಆಗುತ್ತೆ. ಆಮೇಲೆ ಇನ್ನೊಂದು, ಬೆಸ್ಕಾಂ ಅಧಿಕಾರಿಗಳು ಇಲ್ಲೇ ಕುಳಿತಿದ್ದಾರೆ, ಅವ್ರಿಗೊಂದು ಪ್ರಶ್ನೆ ನಮ್ಮದು. ಸರ್, ಮೈಲಸಂದ್ರ ಗ್ರಾಮ ಈಗಲೂ ಹಾಗೇ ಇದೆ. ಮೈಲಸಂದ್ರ ಸುತ್ತಮುತ್ತ ಬಡಾವಣೆಗಳು ಏನೇನಾಗಿದೆಯೋ ಆ ಬಡಾವಣೆಗಳು ಎಲ್ಲ ಅಲ್ಲೇನಾದರೂ ಕರೆಂಟ್ ಹೋದರೆ 5 ನಿಮಿಷದಲ್ಲಿ ಕರೆಂಟ್ ಬರುತ್ತೆ. ಈ ಮೈಲಸಂದ್ರ ಗ್ರಾಮದಲ್ಲಿ ಕರೆಂಟ್ ಹೋದರೆ ಕೇಳೋರೇ ಇಲ್ಲ. ಒಂದು ವೇಳೆ ಕರೆ ಮಾಡಿದ್ರು ಅದನ್ನು ಇದು ಬ್ಯುಸಿಗೆ ಹಾಕಿಟ್ಟಿರ್ತಾರೆ. ಅದನ್ನು ದಯವಿಟ್ಟು ಈ ಸಮಸ್ಯೆನ ಬಗೆಹರಿಸಬೇಕು. ಜೈ ಭೀಮ್. ಫುಲ್ ಗಾಡಿ ನಿಂತ್ಕೊಂಡುತ್ತೆ, ಒಂದು ಗಾಡಿನೂ ಓಡಾಡೋಕ್ಕಾಗಲ್ಲ 7 ಗಂಟೆ ಮೇಲೆ. ಆಮೇಲೆ ನಮ್ಮ ಅಬ್ದುಲ್ ಕಲಾಂ ಸರ್ಕಲ್ ಇದೆ, ಆ ಸರ್ಕಲಲ್ಲಿ ಈಗ ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿದೆ ಸರ್. ಸ್ಕೂಲ್ ಸ್ಟಾರ್ಟ್ ಆದಾಗ ಈಗ ಅಲ್ಲಿಂದ ಗಾಡಿಗಳು ಬರ್ತವೆ. ಫಸ್ಟು ಸ್ಕೂಲ್ ಗಾಡಿಗಳು ಫುಲ್ಲು ಬರ್ತವೆ, ಅಲ್ಲಿ ಫುಲ್ ಜಾಮ್ ಆಗುತ್ತೆ. ಅದಾದಮೇಲೆ ನೀರು ಗಾಡಿಗಳು ಈ ಕಡೆಯಿಂದ ಉಲ್ಮಂಗ್ಲ, ಬಿಂಗಿಪುರ ಈ ಕಡೆಯಿಂದ ಬರುತ್ತೆ, ಮತ್ತು ಈ ಕಡೆಯಿಂದ ವಿಡ್ಸಂದ್ರದಿಂದನೂ ಬರುತ್ತೆ, ಮತ್ತು ಈ ಕಡೆ ಬೆಡ್ದಾಸ್ಪುರದಿಂದನೂ ಬರುತ್ತೆ ಸರ್. ಅಲ್ಲಂತೂ ಸಮಸ್ಯೆ ಇಷ್ಟು ಆಗಲ್ಲ ಸರ್. ದಯವಿಟ್ಟು ಇದೊಂದು ನಮಗೆ ಸಹಕಾರ ಮಾಡಿ. ಆಮೇಲೆ ಏನಂದರೆ ನಮಗೆ ಬೈಪಾಸ್ ರೋಡ್ ಇದೆ ಹಿಂದ್ಗಡೆ, ಊರಿಂದ ಬೈಪಾಸ್ ರೋಡ್ ಇಲ್ಲಿವರೆಗೂ ಬಂದ್ಬಿಡುತ್ತೆ. ಆ ರೋಡಲ್ಲಿ ನಾವು ಅದು ದಯವಿಟ್ಟು ಆ ಟೈಮಲ್ಲಿ, ಸ್ಕೂಲ್ ಟೈಮಲ್ಲಿ ಆ ಗಾಡಿಗಳು ಆ ರೋಡಲ್ಲಿ ಬಿಟ್ಟರೆ ತುಂಬ ಅನುಕೂಲ ಆಗುತ್ತೆ ಅಂತ ಇದೊಂದು ಮನವಿ ಸರ್. ಮತ್ತು ಇನ್ನೊಂದೇನೆಂದರೆ ನಮ್ಮ ಮನೆ ಪ್ರಿಯಪಟಲಮ್ಮ ದೇವಸ್ಥಾನ ಇದೆ ಬೆಡ್ದಾಸ್ಪುರ. ಆ ದೇವಸ್ಥಾನದ ರೋಡಲ್ಲಿ ಒಂದು 9 ಗಂಟೆ ಮೇಲೆ ಆದರೆ ಈ ಹುಡುಗರು ಯಾರನ್ನೋದೇ ಗೊತ್ತಿಲ್ಲ. ಹುಡುಗರಂತೂ ತುಂಬ ಅಲ್ಲಿ ಸೇರ್ತಾರೆ. ಆ ಒಂದು 2-3 ಜಂಕ್ಷನ್ ಮಾಡ್ಕೊಂಡಿದ್ದಾರೆ ಅವರು. ಆ ಹುಡುಗರು ಯಾರನ್ನೋದು ಗೊತ್ತಿಲ್ಲ. ನಾವು ಬರೋವಾಗ ನೋಡ್ತಾ ಇರ್ತೀವಿ. ಅಲ್ಗೂ ನಾವು 1-2-3 ಕಿಂತ ಪೊಲೀಸವ್ರಿಗೆ ತಿಳಿಸಿದ್ರೇನು ಅವರು ಬಂದಿದ್ದಾರೆ, ಹೋಗಿದ್ದಾರೆ, ತಿರ್ಗಾ ಅವ್ರು ಬರೋದು ನೋಡಿಬಿಟ್ಟು ತಿರ್ಗಾ ಬಂದು ಸೇರ್ಕೊತಾರೆ. ಅವ್ರು ಯಾರನ್ನೋದು ಗೊತ್ತಿಲ್ಲ ಸರ್, ಹೊಸ ಹುಡುಗರು. ದಯವಿಟ್ಟು ಇದನ್ನು ಮಾಡಿಕೊಡಿ. ಆಯಿತು ಬಾಬು ಅವರೇ, ಥ್ಯಾಂಕ್ ಯು. ಎಗ್ಬೋಡಿ ಪೊಲೀಸ್ ಸ್ಟೇಷನ್ ಮಾತಾಡಬೇಕಾಯ್ತು ಸರ್ ಹತ್ರ. ಅದೇನಂದರೆ ಯಾಕಂದರೆ ನೈಟೆಲ್ಲ ಫುಲ್ಲು ಅಂಗಡಿ ಇರುತ್ತೆ. ಅಂಗಡಿ ಒಂದು ಬಾರು ಪಕ್ಕದಲ್ಲಿದೆ, ಗಣೇಶನ ದೇವಸ್ಥಾನ ಹೊಸದಾದ ಒಂದು ಇದಾಗಿದೆ. ಅದು ನೈಟ್ ಫುಲ್ಲು ಅಂಗಡಿಗಳಿರೋದೆ. ಅದು ಅಂಗಡಿ ಎಲ್ಲ ಕೇಳಿದ್ರೆ ಯಾವ ಟೈಮಲ್ಲಿ ಮಾತಾಡೋಕ್ಕಾಗ್ತಿಲ್ಲ. ಯಾಕಂದ್ರೆ ಅವ್ರು ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾವ್ರೆ. ಅಲ್ಲಿ ಕಂಪ್ಲೇಂಟು ಇಲ್ಲ ರೀ, ನೀವು ಎಗ್ಬೋಡಿಗೆ ಹೋಗ್ರಿ. ಸರಿ, ಎಗ್ಬೋಡಿಗೆ ಆ ಟೈಮಲ್ಲಿ ಇಲ್ಲಿ ಹೋಗೋಕ್ಕಾಗತ್ತಾ? ನೈಟ್ 12 ಗಂಟೆ 1 ಗಂಟೆಗೆ ಹೋಗೋಕ್ಕಾಗತ್ತಾ? ಆಗಲ್ಲ. ಅದು ಸ್ವಲ್ಪ ಒಂದು ಇದು ತೊಗೊಳ್ಬೇಕು ಸರ್. ಇನ್ನೊಂದು, ಅಲ್ಲಿ ಬಂದ್ಬಿಟ್ಟು CC ಕ್ಯಾಮ್ರಾ ಒಂದು ಹಾಕ್ಬೇಕು ಸರ್. ಯಾಕಂದರೆ ನೈಟೆಲ್ಲ ತೊಂದರೆಗಳು, ಹುಡುಗರೆಲ್ಲ ಒಂದು ಇದು ಮಾಡ್ತಾರೆ. ಯಾಕಂದರೆ ಹುಟ್ಟಿದ ಹಬ್ಬ ಒಂದು ಬರ್ತಡೇ ಥರ ಮಾಡ್ತಾರೆ. ಮಾಡಲಿ, ಅವ್ರ ಮನೆ ಹತ್ರ ಹೋಗಿ ರಸ್ತೆಯಲ್ಲಿ ಎಲ್ಲ ಹೋಗಿ ಮಾಡ್ಕೊಳ್ಳಿ. ಆದರೆ ತುಂಬ ಸರ್ಕಲಲ್ಲೇ ಮಾಡ್ತಾರೆ, ತುಂಬ ತೊಂದರೆಗಳು. ಅದೊಂದು. ಇನ್ನೊಂದು ಸರ್, ಇದು ನಗರಸಭೆ ಅವರಿಗೆ, ಈ ಪಂಚಾಯತ್ ಆಫೀಸಲ್ಲಿ ಅವ್ರಿಗೊಂದು ಸ್ವಲ್ಪ ಕೇಳಬೇಕಾಗಿರೋದು, ಒಂದು ಸರೆಂಡ್ರಿ ಕ್ಲೀನ್ ಇಲ್ಲ. ಅಂಬೇಡ್ಕರ್ ಕಾಲೋನಿ, ವೀಲ್ಸಂದ್ರ ಗ್ರಾಮ ಎಲ್ಲ ಒಂದು ಸರೆಂಡ್ರಿಗೆ ಒಂದು ಕ್ಲೀನ್ ಮಾಡೋಕ್ಕೆ ಒಂದು ಎಷ್ಟೆಷ್ಟೋ ಪ್ರಯತ್ನ ಮಾಡಿದ್ದೀನಿ, ಆಗಲಿಲ್ಲ. ಬರ್ತೀನಿ ಅಂದರೆ ಬರ್ತಾಯಿಲ್ಲ. ಅದಕ್ಕೆ ನಾವು ಸ್ವಂತ ದುಡ್ಡು ಹಾಕಿ ನಾನು ಖರ್ಚು ಮಾಡಿ ಗಣೇಶ ಹಬ್ಬದ ದಿನ ಮಾಡಿದ್ದೀನಿ. ಅದು ಯಾಕೆ ಗೌರ್ಮೆಂಟಲ್ಲಿ ಅಷ್ಟೊಂದು ಇದು ಇಲ್ವಾ ನಿಮಗೆ? ಅಷ್ಟೊಂದು ತುಂಬ ಬೇಜಾರು ಕೊಡ್ತಾಯಿದ್ದಾರೆ. ಎಷ್ಟು ದಿನ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ನಗರಸಭೆಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಬನ್ನಿರಿ ಮೇಡಮ್, ಬಂದ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡಿರಿ ಅಂತ ಮೇಡಮ್ಗೆಲ್ಲ ಮಾತಾಡಿಸಿ ಬಂದ್ರೂ ಮಾಡ್ತಾಯಿಲ್ಲ. ಅದು ಒಂದು ಕರೆಕ್ಟಾಗಿ ಯಾವುದೋ
They have wholeheartedly helped me. Even Hebegodi police station also. I have done lot of POXO cases. I always try to help Electronic City police station, whether it is to take for the medical or for the court and all, or for the translation. Always I got good response from Electronic City police station, say traffic police station, Hebegodi. Yeah, I have only one concern. I stay in Neotown area, and on behalf of Neotown residents, I request Hebegodi police station to have one Hoysala round because there are lot of eve teasing happening there, and we have given complaints multiple times. The biggest problem is the eve teasing is happening with the domestic help and sometimes with the residents also, and many times it was to the extent that the ladies has to run and the boys, maybe they must be drunk, they came back till the gate of the Prestige. Prestige is a very big apartment, but people, the boys who are drunk, they are entering into the apartment. So that is the extent. And the domestic help, their dupattas are being pulled, mobile focus lights are being given, their body parts are being touched. So this is very unfortunate. I request Hebegodi police station to take action on this. We just want one Hoysala round. Last year we took one rally type at Hebegodi police station, and yes, inspector, he welcomed us. But still we need a little alertness, and I really love to thank Rani Channamma Pade team. Whenever I have given them some request, Lakshmi ma'am has always taken the action, and she has connected me to the concerned department. Really thanks to Navin sir, Shyam sir, we will miss you and would love to work with the new staff, the inspectors who have come to Electronic City and other departments. Thank you sir. Manisha here, Chief Reporter, Electronic City Credence. Thank you. ಇದು ಕಂಪ್ಲೇಂಟನ್ನು ನೋಟ್ ಮಾಡ್ಕೊಂಡಿದ್ದೀನಿ. ನನ್ನ ಮೇಲಧಿಕಾರಿಗಳಿಗೆ ಗಮನಕ್ಕೆ ತಂದು ನನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಏನು ತಮಗೆಲ್ಲ ಟ್ರೀ ಟ್ರಿಮ್ಮಿಂಗ್ ಆಗಲಿ ಮತ್ತು ಮರ ತೆಗೆಸೋದಾಗಲಿ ಏನಿದೆಯೋ ಅವೆಲ್ಲ ನಾನು ಮಾಡಿಸ್ಕೊಡ್ತೀನಿ. ಮಿಕ್ಕಿದ್ದೆಲ್ಲ ನಾನು ಕಮಿಷನರ್ ಹತ್ರ ಮಾತಾಡಿ ಮುಂದಿನ ಕ್ರಮಕ್ಕೆ ಮಾಡ್ಕೊಡ್ತೀನಿ. ಧನ್ಯವಾದಗಳು ಸರ್. ಅದೇ ರೀತಿ LCT ಅಧಿಕಾರಿಯಾದಂತಹ ನೀಲಕಂಠನ್ ಸರ್ ಮಾತಾಡೋದು. ಸರ್ ಎಲ್ಲರಿಗೂ ನಮಸ್ಕಾರ. ಸಾಹೇಬರು ಒಂದು ಪಾಯಿಂಟ್ಸ್ ಕೊಟ್ಟಿದ್ದರು. ನಮ್ಮ ಸೀನಿಯರಿಗೆ ಹತ್ರ ಡಿಸ್ಕಸ್ ಮಾಡಿ ನಾವು ಶಾರ್ಟಲ್ಲಿ ನಮ್ಮ ಸಾಹೇಬ್ರ ಹತ್ರ ಡಿಸ್ಕಸ್ ಮಾಡಿ ಎಲ್ಲರಿಗೂ ಹೇಳ್ತೀವಿ. ಥ್ಯಾಂಕ್ ಯು, ಧನ್ಯವಾದ. BMTC ಬಸ್ ಸ್ಟಾಪ್ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರಿ. ಮೆಟ್ರೋ ಸ್ಟೇಷನ್ ಕೆಳಗಡೆ ನಿಲ್ಲಲ್ಲ ಅವರು, ಒನ್ ವೇ ಓಪನ್ ಏನು ಮಾಡಿದ್ವಿ ಅಲ್ಲೇ ನಿಲ್ಲಿಸ್ತಾರೆ ಜನನು. ನಾವು ಪೀಕ್ ಅವರ್ ಟೈಮ್ಗೆ ಒಬ್ಬರನ್ನ ಡಿಪ್ಲಾಯ್ ಮಾಡಿರ್ತೀವಿ, ಕಂಟಿನ್ಯೂ ನಾವು ಮೂವ್ ಮಾಡಿಸ್ತೀವಿ. ಈವನ್ BMTC ಶಾಂತಿನಗರ ಮ್ಯಾನೇಜರ್ಗೂ ನಾವು ಲೆಟ್ರ್ ಹಾಕಿದ್ದೀವಿ. ಯಾರು ಬಸ್ಗಳನ್ನ ನಿಲ್ಲಿಸ್ತಾರೋ ಆ ಕ್ಯಾಮ್ರಾ ಫೋಟೋ ತೆಗೆದು ಆ ಬಸ್ ಡ್ರೈವರ್ ಮೇಲೆ ನಾವು ಫೈನ್ ಹಾಕಿಸ್ತೀವಿ. ಅದು ಫೈನು ಅವ್ರ ಸ್ಯಾಲ್ರಿಯಿಂದನೇ ಕಟ್ ಆಗ್ತಾರೆ. ಜನರನ್ನು ನಾವು ಡಿಸ್ಪರ್ಸ್ ಮಾಡಿಸ್ತಿರ್ತೀವಿ ಅಲ್ಲಿ. ಬಟ್ ಸಮ್ ಟೈಮ್ ಮಿಡ್ ಆಫ್ ದ ಡೇ ಫೈನ್ ಹಾಕಕ್ಕೆ ಹೋಗಿರ್ತಾರೆ ನಮ್ಮವರು, ಆವಾಗ ಸ್ವಲ್ಪ ಸಮಸ್ಯೆ ಆಗ್ಬೋದು, ಅದು ನಾವು ಕ್ಲಿಯರ್ ಮಾಡ್ಕೋತೀವಿ. CK ನಗರ ಫಸ್ಟ್ ಕ್ರಾಸು ಸ್ಕೂಲ್ ಅಕ್ಕಪಕ್ಕ ಅಲ್ಲಿರೋದು ಆಲ್ರೆಡಿ ನಾವು ನಮ್ಮ ಸೀನಿಯರ್ಸ್ಗೆ ಸುಪೀರಿಯರ್ಸ್ಗೆ ಹೇಳಾಗಿದೆ. ಸೊ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದನ್ನು ಕ್ಲಿಯರ್ ಮಾಡಿಸೋದಕ್ಕೆ. ಅದನ್ನ ನಾವು ಪರ್ಹ್ಯಾಪ್ಸ್ ರೈನ್ ಸೀಸನ್ ಸ್ಟಾರ್ಟ್ ಆಗಿರೋದ್ರೆ ಅದನ್ನ ಆದಷ್ಟು ಬೇಗ ಅದನ್ನ ನಾವು ಕ್ಲಿಯರ್ ಮಾಡಿಕೊಡ್ತೀವಿ. ಅದನ್ನೊಂದು ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಥ್ಯಾಂಕ್ ಯು ಆಲ್ ದಿ ರೆಸಿಡೆಂಟ್ಸ್ ಮತ್ತು ನಮ್ಮ ಆರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ನಾಗರಿಕರು ನಮ್ಮ ಪೊಲೀಸ್ ಕರೆಗೆ ಹೋಗ್ಬಿಟ್ಟು ತಾವು ಇವತ್ತಿನ ಹಾಲಿಡೇನ ನಮ್ಮ ಜೊತೆ ಅರ್ಧ ದಿನ ಕಳೆಯೋಕ್ಕೆ ತಾವೆಲ್ಲ ಬಂದಿದ್ದೀರಾ. ತಾವು ತಮ್ಮ ಟೈಮನ್ನು ಇಷ್ಟು ಬೆಂಗಳೂರು ಸಿಟಿನಲ್ಲಿ ಅದು ಒಂದು ಕಡೆ ಸೇರೋದು ತುಂಬ ಕಷ್ಟ. ಇದು ನಮ್ಮ ಡಿವಿಷನ್ನ ಮೊದಲನೇ ಜನಸಂಪರ್ಕ ಸಭೆ ನಾವು ಈ ಮೊದಲೇ ಮಾಡಬೇಕಾಗಿತ್ತು. ನಾವು ಪೊಲೀಸ್ ಇಲಾಖೆಯ ಇದು ಒಂದು ಮಹತ್ತರವಾದಂಥ ಒಂದು ಕಾರ್ಯಕ್ರಮ. ಯಾಕೆ ಅಂತ ಹೇಳಿದ್ರೆ, ಜನರಿಗೆ ಒಂದು ನೆಮ್ಮದಿಯಾದಂಥ ಬದುಕನ್ನು ಸಂವಿಧಾನಬದ್ಧವಾಗಿ ಕೊಡಬೇಕಾಗಿರೋದು ನಮ್ಮ ಸರ್ಕಾರಗಳ ಒಂದು ಜವಾಬ್ದಾರಿ. ಸೊ ಜನಗಳ ಆಶಾತಾರಗಳು ಏನಿದೆ, ಅವರ ಸಮಸ್ಯೆಗಳೇನಿದೆ, ಸಿವಿಕ್ ಕಮ್ಯುನಿಟೀಸ್ ಇರ್ಬೋದು ಅಥವಾ ಅವರು ನೆಮ್ಮದಿಯಾಗಿ ಬದುಕೋದಕ್ಕೆ ಏನೆಲ್ಲ ವ್ಯವಸ್ಥೆಗಳು ಮಾಡೋದು ಸರ್ಕಾರ ಬೇರೆ ಬೇರೆ ಇಲಾಖೆಗಳಿಂದ ನಮಗೆ ಏನು ಸರ್ವಿಸಸ್ಸು ಪ್ರೊವೈಡ್ ಮಾಡ್ತಾ ಇದೆ. ಸೊ ಹಾಗಾಗಿ ನೀವು ಮನೆಯಿಂದ ನಾವು ಮಗು ಹುಟ್ಟಿದಾಗಿಂದ ಏನು ಬರ್ತ್ ಸರ್ಟಿಫಿಕೇಟಿಂದ ಅಪ್ ಟು ನಾವು ತಿರ್ಗಾ ದೇವರನ್ನು ಕಾಣೋದಕ್ಕೆ ಹೋಗೋವರೆಗೂ ಸಹ ಸರ್ಕಾರಿ ಇಲಾಖೆಗಳು ಫ್ರಮ್ ಬರ್ತ್ ಟು ಕ್ರೇಡಲ್ ಟು ಗ್ರೇವ್ ಅಂತ ಹೇಳ್ತೀವಿ. ಅಂದರೆ ಹುಟ್ಟಿದಾಗಿಂದ ಸಾಯೋ ಗಂಟ ಈ ನಾಗರಿಕ ಸಮಾಜದಲ್ಲಿ ಸರ್ಕಾರಿ ಸಂಸ್ಥೆಗಳು ಜನಗಳ ಒಂದು ಆಶೋತ್ತರಗಳನ್ನು ಈ ಡೆಮೋಕ್ರಸಿನಲ್ಲಿ ಅಂದರೆ ಈ ಪ್ರಜಾಪ್ರಭುತ್ವದಲ್ಲಿ ನಿಮ್ಮದು ಏನು ಗ್ರೀವಿಯನ್ಸ್ ಇದೆ
ಅದನ್ನು ರೆಡ್ರೆಸ್ ಮಾಡೋದೇ ಚುನಾಯಿತ ಸರ್ಕಾರಗಳ ಒಂದು ಜವಾಬ್ದಾರಿ. ಯಾರು ತಮ್ಮಿಂದ 5 ವರ್ಷ ಜನಾದೇಶ ಪಡೆದು ನಮ್ಮ ಮನೆಯಲ್ಲಿ ನಾವು ಹೆಂಗೆ ನಡೆಸ್ಬೇಕಂತ ಅಪ್ಪ ಅಮ್ಮ ಹೆಂಗೆ ಡಿಸೈಡ್ ಮಾಡ್ತಾರೋ, ಈ ಸೊಸೈಟಿನಲ್ಲಿ ಜನಗಳ ಸಮಸ್ಯೆಗಳ ಪರಿಷ್ಕಾರ ಮಾಡೋದಕ್ಕೆ ಸರ್ಕಾರಗಳು ಚುನಾಯಿತರಾಗಿದ್ದಾರೆ. ಹಾಗಾಗಿ ಇದು ನಗರಸಭೆ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ಗ್ರೇಟರ್ ಬೆಂಗಳೂರು ಅಥಾರಿಟಿ ಇರ್ಬೋದು, BBMP ಇರ್ಬೋದು, ಸಿವಿಕ್ ಕಮ್ಯುನಿಟೀಸ್ಗೆ ಅವರೆಲ್ಲ ಕೆಲಸ ಮಾಡ್ತಾರೆ. ಬಟ್ ಈ ಪೊಲೀಸವ್ರದ್ದು ಏನಪ್ಪ ಇದು ಸಮಸ್ಯೆ, ಎಲ್ಲರೂ ತಂದು ಇಲ್ಲಿ ಕೂರಿಸಿದ್ದಾರೆ ಅಂತ ಹೇಳಿದ್ರೆ, ಮನೆಯಲ್ಲಿ ಬೆಕ್ಕು ಹೊಡೆದ್ರೂ ಫಸ್ಟ್ ಫೋನ್ ಮಾಡೋದು ಪೊಲೀಸವ್ರಿಗೆ. ಅಲ್ಲಿ ಚರಂಡಿ ಅಲ್ಲಿ ಬಿದ್ದಿದೆ, ನೀರೆಲ್ಲ ಔಟ್ಫ್ಲೋ ಆಗಿದೆ, ಅದರಲ್ಲಿ ಜನ ಸತ್ತೋಗ್ತಾ ಇದ್ರಂದ್ರೂ ಅದು ತಿರ್ಗಾ ಪೊಲೀಸ್ ಇಲಾಖೆಗೆ ಬರುತ್ತೆ. ಗಂಡ ಹೆಂಡತಿ ಜಗಳದಿಂದ ಹಿಡಿದು, ಅಪ್ಪ ಅಮ್ಮನ ಜಗಳದಿಂದ ಹಿಡಿದು, ಪ್ರಿಯ ಮತ್ತು ಪ್ರೇಯಸಿಯ ತಗಾದೆ ಇರ್ಬೋದು, ಅಥವಾ ಇಬ್ಬರು ಸ್ನೇಹಿತರ ಬಗ್ಗೆ ತಗಾದೆ ಇರ್ಬೋದು, ಏನೇ ಬಂದರೂ ತಿರ್ಗಾ ಅದು ಪೊಲೀಸ್ಗೆ ಬರುತ್ತೆ. ಯಾಕೆಂತ ನಾನು ಹೇಳ್ತೀನಿ. ಅದೇ ರೀತಿ ನೀವು ಕಷ್ಟಪಟ್ಟಿದ್ದಂತಹ ಮನೆಯಲ್ಲಿ ಕಳ್ತನ ಆದರೆ, ನೀವು ಕಷ್ಟಪಟ್ಟು ದುಡಿದು ಮಾಡಿದಂಥ ಸೈಟಲ್ಲಿ ಇನ್ನೊಬ್ಬರು ಯಾರೋ ಬಂದು ಫೇಕ್ ಡಾಕ್ಯುಮೆಂಟ್ಸ್ ತಗೊಂಡು ಬಂದರೆ, ಮೂರನೇದು ದಲಿತರಿಗೆ ಸಿಗಬೇಕಾದಂಥ ಹಕ್ಕುಗಳು ಕೊಡ್ದಿರಾ ಬೇರೆಯವರು ಯಾರೋ ದೌರ್ಜನ್ಯ ಮಾಡ್ತಾಯಿದ್ರೆ, ಹೆಣ್ಣು ಮಕ್ಕಳಿಗೆ ಎಲ್ಲಿ ಪ್ರಾಣ ಮತ್ತು ಮಾನದ ಒಂದು ನಷ್ಟ ಆಗುತ್ತೆ, ಯಾವುದೇ ಸಂದರ್ಭದಲ್ಲಿ ತಗೊಂಡು ಸಹ ಪೊಲೀಸ್ ಇಲಾಖೆ ಏನಂತ ಹೇಳಿದ್ರೆ, ನಾವು ಈ ಸರ್ಕಾರದ ಕಾರ್ಯಾಂಗ ವಿಧಾನದಲ್ಲಿ ತುಂಬ ಪ್ರಮುಖವಾದಂಥ ಅಂಶ ಇಟ್ಕೊಂಡಿದ್ದೀವಿ. ನಾವು ಸರ್ಕಾರದ ಒಂದು ಪ್ರತಿನಿಧಿಗಳು. 24 ಗಂಟೆ ಯಾವುದೇ ಸರ್ವಿಸ್ ಇದ್ದರೂ ಸಹ ಈ ಪಬ್ಲಿಕ್ಕಿಗೆ ಭಾರತ ಸಂವಿಧಾನ ಪ್ರತಿಯೊಂದು ನಾಗರಿಕರಿಗೆ ಜೀವಿಸೋ ಹಕ್ಕು ಕೊಟ್ಟಿದೆ. ಗೌರವಯುತವಾಗಿ ಬದುಕುವಂಥ ಹಕ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆಲ್ಲರಿಗೂ ಕೊಟ್ಟಿದ್ದಾರೆ. ಆ ಹಕ್ಕುಗಳು ಎಲ್ಲೆಲ್ಲಿ ಹೋಗ್ತಾ ಇದೆಯೋ, ಎಲ್ಲೆಲ್ಲಿ ಕಸಿದು ಹೋಗ್ತಾ ಇದೆಯೋ ಅದು ಕಾಪಾಡೋದೇ ಫಸ್ಟು ಪೊಲೀಸ್ ಇಲಾಖೆ ಒಂದು ಜವಾಬ್ದಾರಿ. ಮರ ಬಿದ್ದು ಸತ್ತೋದ್ರೂ ಅಥವಾ ಏನಾದರೂ ಆಕ್ಸಿಡೆಂಟ್ ಆದ್ರೂ ಸಹ ಅದು ಪೊಲೀಸರು ತಂದು ಅವ್ರನ್ನ ರೆಸ್ಕ್ಯೂ ಮಾಡಿ ಹಾಸ್ಪಿಟ್ಲಿಗೆ ಸೇರಿಸಿ ಅವ್ರನ್ನ ಪ್ರಾಣ ಉಳಿಸುವಂಥ ಕೆಲಸನ ನಾವು ಮಾಡ್ತೀವಿ. ಜಾತ್ರೆಗಳನ್ನ ತಾವು ನೋಡ್ತಾ ಇದ್ದೀರಾ, ಎಷ್ಟೋ ಜನ ತಮ್ಮ ಭಕ್ತಿ ಭಾವದಿಂದ ಜಾತ್ರೆಗಳು, ಕ್ರಿಶ್ಚಿಯನ್ಸು ಅವರ ಫೇರ್ಸು ಮಾಡೋಂಥ ಸಂದರ್ಭದಲ್ಲಿ, ಮುಸ್ಲಿಮ್ಸು ತಾವು ಪ್ರೇಯರ್ ಮಾಡೋಂಥ ಸಂದರ್ಭದಲ್ಲಿ ನಿಮ್ಮದೂ ಧಾರ್ಮಿಕ ಹಕ್ಕು ಕಾಪಾಡಬೇಕು. ಬಟ್ ನಿಮ್ಮ ಧಾರ್ಮಿಕ ಹಕ್ಕುಗಳಿಂದ ಬೇರೆಯವ್ರಿಗೆ ಯಾವುದೇ ಭಾವನೆಗಳಿಗೆ ತೊಂದರೆ ಆಗದಿರೋ ನೋಡ್ಕೊಳ್ಳೋದು ಸಹ ಜವಾಬ್ದಾರಿ ಪೊಲೀಸ್ ಇಲಾಖೆ ಮೇಲೆ ಇದೆ. ಸೊ ನಿಮ್ಮ ಲೈಫ್, ಪ್ರಾಪರ್ಟಿ ಮತ್ತು ನಿಮ್ಮ ಮೀನಿಂಗ್ಫುಲ್ ಹ್ಯೂಮನ್ ಲೈಫ್ ಅಂತ ಏನಂತ ನಾವು ಕರಿತೀವಿ, ಅದನ್ನೆಲ್ಲನೂ ಎತ್ತಿ ಹಿಡಿಯುವಂಥ ಕೆಲಸ ಸರ್ಕಾರಗಳು ಮಾಡಬೇಕು. ಹಾಗಾಗಿ ನಮಗೆ ಒಂದು ಐಡೆಂಟಿಟಿ ಕೊಟ್ಟು, ಕಾಕಿ ಒಂದು ಯೂನಿಫಾರ್ಮ್ ಕೊಟ್ಟು, ಎಲ್ಲ ಜಾತಿ ಧರ್ಮ ಮತ ಭೇದಗಳನ್ನೆಲ್ಲ ಮರೆತು ಮಾನವರ ಸೇವೆ ಮಾಡೋದಕ್ಕೆ ನೀವೆಲ್ಲರೂ ಚುನಾಯಿತ ಸರ್ಕಾರಿ ಮುಖಾಂತರ ಒಂದು ಪೊಲೀಸ್ ಇಲಾಖೆಯನ್ನು ನೀವು ಆಯ್ಕೆ ಮಾಡಿದ್ದೀರಾ. ನಾವು ಈ ಪೊಲೀಸ್ ಇಲಾಖೆಯಲ್ಲಿ ಸೇರಿದ ಮೇಲೆ ಜನಗಳೆಲ್ಲ ಪ್ರಾಣ ಮತ್ತು ಮಾನ ಎಲ್ಲ ಕಾಪಾಡ್ತೀವಿ, ಅವರಿಗೆ ಸಂವಿಧಾನ ಕೊಟ್ಟಂತಹ ಎಲ್ಲ ಹಕ್ಕುಗಳನ್ನ ಕಾಪಾಡೋದ್ರಲ್ಲಿ ನಾವು ಮುಂದೆ ಇರ್ತೀವಿ ಅಂತ ಹೇಳಿ, ನೀವೆಲ್ಲೆಲ್ಲಿ ವಾಸ ಮಾಡ್ತೀವೋ ಅಲ್ಲೊಂದು ಸ್ಟೇಷನ್ ಅಂದರೆ ಏನು, ನಾವು ಅಲ್ಲಿ ಇಲ್ಲಿ ಮೂವ್ಮೆಂಟ್ ಆಗಲ್ಲ, ಅಲ್ಲೇ ಇರ್ತೀವಿ, ನಿಮಗೇನಾದರೂ ಧಕ್ಕೆ ಆದರೆ ನೀವು ನಮ್ಮ ಹತ್ರ ಬರಬಹುದು ಅನ್ನೋದನ್ನು ನಾವು ಬ್ರಿಟಿಷ್ ಇದರಿಂದ, ಅದು ಮುಂಚೆ ಮೊಘಲ್ ಪೀರಿಯಡಿಂದ ಎಲ್ಲ ಪೊಲೀಸ್ ಸ್ಟೇಷನ್ಸ್ ಎಲ್ಲ ಬಂದಿದೆ. ಆವಾಗಲೇ ರಾಮಚಂದ್ರಯ್ಯವರು ಹೇಳ್ತಾ ಇದ್ದರು, ಬೆಂಗಳೂರು ನಗರ ಎಸ್ಪೆಷಲಿ ನಮ್ಮ ರಾಜ್ಯ ಎಲ್ಲ ನಮ್ಮ IT ಹಬ್ ಆಗಿದೆ, ಇಂಡಸ್ಟ್ರಿಯಲ್ ಹಬ್ ಆಗಿದೆ, ಮ್ಯಾನುಫ್ಯಾಕ್ಚರಿಂಗ್ಗೆ ಹಬ್ ಆಗಿದೆ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸು ಜಾಸ್ತಿ ಆಗ್ತದೆ, IT ಪ್ರೊಫೆಷ್ನಲ್ಸು ಮತ್ತು ಸಾಫ್ಟ್ವೇರ್ ಎಕ್ಸ್ಪೋರ್ಟ್ಸಲ್ಲಿ ಬೆಂಗಳೂರು ಹೆಸರು ಮಾಡಿದೆ. ಒಳ್ಳೆಯ ಒಂದು ವಾತಾವರಣ, ಕನ್ನಡಿಗರು ಎಲ್ಲರನ್ನೂ ಅಪ್ಪಿಕೊಳ್ಳುವಂತಹ ಏನಪ್ಪ ಒಂದು ಒಳ್ಳೆಯ ಮನೋಭಾವ. ನೀವು ಯಾವ ಏನೋ ರೂಲ್ಸು ರೆಗ್ಯುಲೇಷನ್ಸು PG ರೂಲ್ಸನ್ನ ನೀವು ನೆಗ್ಲೆಕ್ಟ್ ಮಾಡಿದ್ರೂ ಪರವಾಗಿಲ್ಲ, ನೀವೆಲ್ಲರಿಗೂ ಮನೆ ಕೊಡ್ತೀರಾ, ಎಲ್ಲರಿಗೂ ಫಾರಿನರ್ಸ್ ಬಂದರೂ ಸಹ ಅವ್ರಿಗೆ ಯಾರು ಎತ್ತ ಅಂತ ಏನು ವಿಚಾರಣೆ ಮಾಡ್ದಿರಾ ಅವ್ರನ್ನ ಕರ್ಕೊಂಡು ಮನೆಯಲ್ಲಿ ಸೇರುವಂತಹ ದೊಡ್ಡ ವಿಶಾಲವಾದಂಥ ಹೃದಯ ಬೆಂಗಳೂರಿಗಿದೆ. ಬರುವಂಥ ಲ್ಯಾಂಡ್ನೆಲ್ಲ ತೊಗೊಂಬಂದ್ಬಿಟ್ಟು ಅಲ್ಲಿ ಯಾರ್ಯಾರು ಬೇರೆ ಬಂದಿದ್ದಾರೆ, ಬನ್ನಿ ರಿಯಲ್ ಎಸ್ಟೇಟ್ ಬಾಂಬ್, ನಮ್ಮ ದುಡ್ಡು ಬಂದರೆ ಸಾಕು, ತಾತ ಮುತ್ತಾತರು ಏನು ನಿಮಗೆಲ್ಲ ಸಂಪಾದನೆ ಮಾಡಿ ಕೊಟ್ಟಿದ್ದಾರೋ ಅದರೆಲ್ಲ ಧಾರಾದತ್ತವಾಗಿ ಎಲ್ಲ ದೊಡ್ಡ ದೊಡ್ಡ ಕಂಪನಿ, ಬೆಳಗ್ಗೆ ನ್ಯೂಸ್ ಪೇಪರ್ ತೆಗೆದ್ರೆ ಸಾಕು, ನಿನ್ನೆಯಿಂದ ನೋಡ್ತಾ ಇದ್ದೀನಿ, ಎಲ್ಲರೂ ಕೇಳಿಸ್ಕೋಬೇಕಿದು. ನೋ ಮೋರ್ ಅಡ್ಜಸ್ಟ್ಮೆಂಟ್ಸ್ ಇನ್ ಬೆಂಗಳೂರು ಅಂತ ದೇರ್ ಇಸ್ ಅ ಬಿಗ್ ಆರ್ಟಿಕಲ್, ಏನೋ ಒಂದು ವಾರದಿಂದ ನ್ಯೂಸ್ ಪೇಪರಲ್ಲಿ ನೀವೆಲ್ಲ ನೋಡಿರಬೇಕು. ನೋ ಮೋರ್ ಅಡ್ಜಸ್ಟ್ ಮಾಡ್ಕೊಳ್ಳೋದು ಬೇಡ, ದೊಡ್ಡದಾಗಿ ನಾವೆಲ್ಲ ದೊಡ್ಡ ಬಂಗ್ಲಾ, ದೊಡ್ಡ ಫ್ಲ್ಯಾಟ್ಗಳು ತಗೊಂಡು ಅಡ್ಜಸ್ಟ್ ಮಾಡ್ಕೊಳ್ಳೋದೇ ಪಡ ಬರ್ಬೋದು, ನಾವು ಗ್ರ್ಯಾಂಡಾಗಿ ಜೀವನ ಮಾಡ್ಬೋದು, ಎಲ್ಲರಿಗೂ ಹಕ್ಕಿದೆ. ಬಟ್ ವಾಟ್ ಕಾಸ್ಟ್?
ಅದು ಈಗ ನೀವೆಲ್ಲ ಚರ್ಚೆ ಮಾಡ್ತಾ ಇದ್ದೀರಲ್ಲ, ಕಸ ರೆಂಬೆ ಕತೆ ಮಾಡೋಕ್ಕಲ್ಲ, ಜನ ರಿಕ್ರೂಟ್ ಮಾಡಿ ಜನ ಬರಬೇಕಲ್ಲ, ಟ್ಯಾಕ್ಸು ಮತ್ತು ಎಲ್ಲ ಕೆರೆಗಳನ್ನ ನುಂಗಿ ನೀರು ಕುಡಿದವರೆಲ್ಲ ಯಾರ್ಯಾರಿದ್ದಾರೆ, ಹೆಂಗಿದ್ದಾರೆ. ಬಟ್ ಜನರು ನೀವೆಲ್ಲ ಏನು ನಮ್ಮ ಬೇಗೂರು ಕೆರೆ ಇರ್ಬೋದು ಮತ್ತು HSR ಕೆರೆಗಳಿರ್ಬೋದು, ಕೆರೆಗಳ ರಕ್ಷಣೆಗೋಸ್ಕರನೇ ಎಷ್ಟು ಜನ ಆಂದೋಲನ ಮಾಡಿ CSR ಇದೆ. ಯಾವಾಗ ಪಬ್ಲಿಕ್ ಆ್ಯಕ್ಟಿವ್ ಆಗಿ ಇರ್ತಾರೋ, ತಮ್ಮ ಹಕ್ಕುಗಳಿಗೋಸ್ಕರ ಪ್ರಶ್ನೆ ಮಾಡ್ತಾರೋ, ಆವಾಗ ಪ್ರಜಾಪ್ರಭುತ್ವ ಏನೋ ಒಂದು ಜವಾಬ್ದಾರಿಯುತ ಪ್ರಜಾಪ್ರಭುತ್ವ ಅನಿಸ್ಕುತ್ತೆ. ನಾವಿಷ್ಟು ನಿಮ್ಮನ್ನೆಲ್ಲ ಕರೆದು ನಿಮಗೆಲ್ಲ ಟೀ ಕಾಫಿ ಕೊಡಿಸಿ, ಪೊಲೀಸವರು ನಿಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಬಂದು ಕೂರಿಸಿ ನೀವು ನಮ್ಮನ್ನು ಹೊಗಳಬೇಕಂತಲ್ಲ. ಈ ಜನಸಂಪರ್ಕ ಸಭೆಯನ್ನು ಸರ್ಕಾರ ಮಾಡಿದ್ರು ಒಂದು ದೊಡ್ಡ ಉದ್ದೇಶ ಇದೆ. ಏನಂತ ಹೇಳಿದ್ರೆ, 5 ಇಯರ್ಸ್ಗೆ ಒಂದ್ಸತಿ ಎಲೆಕ್ಷನ್ಸ್ ಆಗುತ್ತೆ, ನಿಮ್ಮ ಕಾರ್ಪೊರೇಟರ್ಸ್ನೋ MLAಸ್ನೋ ತಾವು ಹೋಗ್ತಾ ಇರ್ತಾರೆ ಜನ ಸಮಸ್ಯೆಗಳಿಗೆ, ಅವರೆಲ್ಲ ಪರಿಹಾರ ಮಾಡ್ತಾನೆ ಇರ್ತಾರೆ. ಬೇರೆ ಬೇರೆ ಇಲಾಖೆಗಳು ಇಷ್ಟೆಲ್ಲ ಇದೆ, ಇದನ್ನೆಲ್ಲ ಒಟ್ಟಿಗೆ ಮಾಡ್ಕೊಂಡು ಹೋಗುವಂಥ ಜವಾಬ್ದಾರಿ GBA ಅಂದರೆ ಇಲ್ಲಿ ಸಿವಿಲ್ ಅಥಾರಿಟಿ ಇರುವಂಥ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇರ್ಬೋದು, ಮತ್ತು ಪೊಲೀಸ್ ಇಲಾಖೆ ಇಬ್ಬರು ಫಸ್ಟ್ ರೆಸ್ಪಾಂಡೆಂಟ್ಸ್ ನಾವು. ಫೈರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಬೆಸ್ಕಾಮ್ ಇರ್ಬೋದು, ಟ್ರಾಫಿಕ್ ಇರ್ಬೋದು, ಅಥವಾ ಇಲ್ಲಿರೋಂಥವ್ರು ಏನಂತ ಹೇಳಿದ್ರೆ ನೀವು ನೋಡ್ಬೋದು. ನೀವು ಎಲ್ಲ ರೀಲ್ಸಲ್ಲಿ ತಗೊಂಡು ಪಾಪ ಎಲ್ಲಾದರೂ ಟ್ರಾಫಿಕ್ ಜಾಮು ಅಥವಾ ಫುಲ್ಲು ವಾಟರ್ ಲಾಗಿಂಗ್ ಆದರೆ ಬೆಂಗಳೂರು ಜಾಮ್ಡ್ ಅಂಥೇಳಿ ಎಲ್ಲ ಫುಲ್ಲು ನೀವೆಲ್ಲ ರೀಲ್ಸಲ್ಲಿ ಹಾಕ್ತೀರಾ. ಜನಗಳು ಬಂದು ಹೆಲ್ಪ್ ಮಾಡ್ತಾರೆ ಬಿಕಾಸ್ ಇಸ್ ದೊಡ್ಡ ಸಿಟಿನಲ್ಲಿ. ಬಟ್ ಹೂ ವಿಲ್ ಕಮ್ ದೇರ್ ಫಸ್ಟ್? ನಮ್ಮ ಪೊಲೀಸ್ ಹಬ್ಬ ಬಂದಿರ್ತಾನೆ, ನಮ್ಮ ಟ್ರಾಫಿಕ್ ಪೊಲೀಸ್ ಬಂದಿರ್ತಾರೆ, ನಮ್ಮ ಇಂಜಿನಿಯರ್ಸ್ ಇಮಿಡಿಯೇಟ್ಲಿ ಬರ್ತಾರೆ ಸಮಸ್ಯೆನ ಟ್ರೈ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಸೊ ನಾವಿಲ್ಲಿ ವೇದಿಕೆಯಲ್ಲಿರೋರೆಲ್ಲ ಸಹ, ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ ಸಿಟಿ ಹ್ಯಾಸ್ ವೆರಿ ಗುಡ್ ಸೆಕ್ಯೂರಿಟಿ ಕನ್ಸರ್ನ್. ಈ ದೇಶದ ಒಂದು ಮಗುಟ ಇದ್ದಂಗೆ ಎಲೆಕ್ಟ್ರಾನಿಕ್ ಸಿಟಿ ಇಂಡಸ್ಟ್ರೀಸ್. ಅದಕ್ಕೆ CSF ಸೆಂಟ್ರಲ್ ನ್ಯಾಷನಲ್ ಸೆಕ್ಯೂರಿಟಿ ಫೋರ್ಸ್ ಇಲ್ಲಿದೆ, ಡೆವಲಪ್ ಮಾಡೋಕ್ಕೆ LCT ಅವರಿದ್ದಾರೆ. ಅಂದರೆ ನಿಮ್ಗೇನು ಕಷ್ಟ ಆದರೂ ಸಹ ಫಸ್ಟ್ ರೆಸ್ಪಾಂಡೆಂಟ್ಸು ನಾವೇ ಇರ್ತೀವಿ. ಸೊ ಪೊಲೀಸ್ ಇಲಾಖೆ ಏನಂತ ಹೇಳಿದ್ರೆ, ನೀವು ಪೊಲೀಸ್ ಸ್ಟೇಷನ್ಗೆ ಬಂದಾಗ ಕೇವಲ ನಿಮ್ಮ ಸಂಸ್ಥೆ ತಗೊಂಡು ನೀವು ಬರಲ್ಲ. ಅಂದರೆ ಇಲ್ಲಿ ನೀವೆಲ್ಲ ಬಂದಿರೋರೆಲ್ಲ ಕನ್ಸರ್ನ್ ಸಿಟಿಜನ್ಸ್. ಅಂದರೆ ನನ್ನ ವೈಯಕ್ತಿಕಕ್ಕಿಂತ ನನ್ನ ನೆರೆಹೊರೆಯವರಿಗೆ ಏನೋ ಅನುಕೂಲ ಆಗಬೇಕು, ನಮ್ಮ ಬಡವಣೆ ಚೆನ್ನಾಗಿರಬೇಕು, ಪೊಲೀಸ್ ಸರ್ವಿಸಸ್ ಇರಲಿ ಅಥವಾ ಮುನ್ಸಿಪಲ್ ಸರ್ವಿಸಸ್ ಇರಲಿ ಚೆನ್ನಾಗಿರಬೇಕು ಅಂತ ಒಂದು ಕನ್ಸರ್ನ್ ತಗೊಂಡು ತಾವೆಲ್ಲ ಇಲ್ಲಿ ಬಂದಿದ್ದೀರಾ. ಬೇರೆಯವರೆಲ್ಲ ಬೇರೆ ಬೇರೆ ಬ್ಯುಸಿ ಇದ್ದರೂ ಸಹ ಇಲ್ಲಿ ಬಂದಿರೋರಿಗೆಲ್ಲರೂ ಸಹ ನಾನು ಮತ್ತೊಮ್ಮೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸಾಹೇಬ್ರಂತ ಶ್ರೀ ಸೀಮಂತ್ ಕುಮಾರ್ ಸಿಂಗ್ ಸಾಹೇಬರು, ನಮ್ಮ ಅಡಿಷನಲ್ ಕಮಿಷನರ್ ರಮೇಶ್ ಬಾನ ಸರ್ ಪರವಾಗಿ ಮತ್ತು ನನ್ನ ಪರವಾಗಿ ನಿಮಗೆಲ್ಲರಿಗೂ ಸಹ ಒಂದು ಉತ್ಪೂರ್ವಕವಾದಂಥ ಧನ್ಯವಾದ ಹೇಳ್ತೀನಿ. ಬಿಕಾಸ್ ಯು ಆರ್ ಕನ್ಸರ್ನ್. ನೀವು ಕನ್ಸರ್ನ್ ಇರೋದರಿಂದ ಇವೆಲ್ಲ ನಾವು ಸೇರಿದ್ದೀವಿ. ದಿಸ್ ಇಸ್ ದ ಗೌರ್ಮೆಂಟ್ ಮೀಟಿಂಗ್. ಏನೇನಾಗುತ್ತೆ, ಈ ಜನಸ್ನೇಹಿ ಪೊಲೀಸ್ ಅಂತ ಹೇಳಿ ಬೆಂಗಳೂರು ಸಿಟಿ ಪೊಲೀಸ್ ನಲ್ಲಿ ಮತ್ತು ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜನಸ್ನೇಹಿ ಪೊಲೀಸ್ ಅಂತ ಇಟ್ಕೊಂಡಿದ್ದೀವಿ. ನಾವು ಯಾರಿಗೋಸ್ಕರ ಸರ್ವ್ ಮಾಡ್ತಾಯಿದ್ದೀವಿ? 24 ಗಂಟೆ ನಮ್ಮ ಫ್ಯಾಮಿಲೀಸ್ ಬಿಟ್ಟು 24x ಸರ್ವಿಸು. ನೀವೆಲ್ಲ ನೋಡಿರ್ಬೋದು, ನೀವು ಯಾವತ್ತೋದ್ರೂ ಸಹ ಬಾಗಿಲಾಗ್ದಿರೋಂಥ 2 ಡಿಪಾರ್ಟ್ಮೆಂಟು, ದಟ್ ಈಸ್ 3 ಡಿಪಾರ್ಟ್ಮೆಂಟ್ ಹೇಳ್ಕೊಬೋದು. ಒಂದು ಮೆಡಿಕಲ್, 2ನೇದು ಪವರ್ ಡಿಪಾರ್ಟ್ಮೆಂಟು, 3ನೇದು ಪೊಲೀಸ್ ಸ್ಟೇಷನ್ಸು. ನಮ್ಮ ಪೊಲೀಸ್ ಸ್ಟೇಷನ್ಗಳಿಗೆ ಬೀಗನೇ ಇರೋದಿಲ್ಲ, ಬಾಗಿಲೇ ಇರೋದಿಲ್ಲ. ವೈ? ಬಿಕಾಸ್ ಜನ ಯಾರು ಡಿಸ್ಟ್ರೆಸ್ಸಲ್ಲಿ 112ಗೆ ಕಾಲ್ ಮಾಡ್ತಾರೆ, ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ಅಂತ ಹೇಳಿದ್ರೆ ದೇರ್ ಇನ್ ವೆರಿ ಡಿಸ್ಟ್ರೆಸ್, ವೆರಿ ಡೇಂಜರ್. ಆ ಸಿಚುವೇಶನ್ ಇದ್ದಾಗ ಯಾವಾಗಲೂ ರೆಸ್ಪಾಂಡ್ ಮಾಡಬೇಕಂಥೇಳಿ ನಾವೆಲ್ಲ ಇದ್ದೀವಿ. ಹಾಗೆ ನಮ್ಮ ಜೀವನ ಮಟ್ಟ ಸುಧಾರಣೆ ಆಗಬೇಕಂಥೇಳಿ ನಿನ್ನೆ ಯೂನಿಯನ್ ಕ್ಯಾಬಿನೆಟ್ಟಲ್ಲಿ ಪ್ರಧಾನಮಂತ್ರಿಗಳು ಎಲ್ಲರೂ ಹೇಳಿದ್ರು, ಜೀವನ ಮಟ್ಟ ಸುಧಾರಣೆ ಆಗೋದಂದರೆ ಏನು? ನಮ್ಮ ಮಕ್ಕಳು ಒಳ್ಳೆ ಎಜುಕೇಷನ್ ತಗೋಬೇಕು, ಶಾಲೆಗೆ ಹೋಗೋದಕ್ಕೆ ಸ್ಕೂಲ್ ಬಸ್ ಟೈಮ್ಗೆ ಬರಬೇಕು, ಆ ಶಾಲೆಯಲ್ಲಿ ಆ ಮಗು ಮೇಲೆ ಯಾವುದೇ ಅಘಾಯಿತ್ಯ ಯಾವುದು ಆಗಬಾರ್ದು, ಇನ್ ಟೈಮ್ಗೆ ಸ್ಕೂಲ್ ಸೇರೋದಕ್ಕೆ ಟ್ರಾಫಿಕ್ಕು ಕ್ಲಿಯರ್ ಇರಬೇಕು, ಪಾಠ ನೀವೇನು ಫೀಸ್ ಕಟ್ತಾ ಇದ್ದೀರಾ, ಗೌರ್ಮೆಂಟ್ ಇರ್ಬೋದು ಪ್ರೈವೇಟ್ ಇರ್ಬೋದು, ಪಾಠಗಳು ಸರಿಯಾಗಿ ನಡಬೇಕು, ಪೋರ್ಷನ್ಸ್ ಕಂಪ್ಲೀಟ್ ಆಗಬೇಕು, ಕ್ವಶನ್ ಪೇಪರ್ ಲೀಕ್ ಆಗಬಾರ್ದು, ಅವನು ಎಜುಕೇಷನ್ ಬಂದಾದಮೇಲೆ ಜಾಬ್ ಆಪರ್ಚುನಿಟೀಸು ಇರಬೇಕು, ಆಮೇಲೆ ಜಾಬು ಸಂಪಾದನೆ ಮಾಡಿ ಜೀವನ ಕಟ್ಕೊಂಡಾಗ ಅವನ ಮನೆಯಲ್ಲಿ ಕಳ್ತನ ಆಗಬಾರ್ದು, ಬೇರೆಯವ್ರು ಬಂದು ದೇವರು ಕೊಟ್ಟಂತೆ ಪ್ರಾಣವನ್ನು ಯಾರು ಕಸಿಬಾರ್ದು, ಆಕ್ಸಿಡೆಂಟ್ಸು ಆಗಬಾರ್ದು, ಸೈಬರ್ ಫ್ರಾಡು ಆಗಬಾರ್ದು, ಮಹಿಳೆಯರಿಗೆ ಅವರ ಘನತೆಗೆ ಕುಂದುಕೊರತೆ ಅಂತ ಯಾವುದು ಬರಬಾರ್ದು. ಇದೆಲ್ಲ ಸರ್ಕಾರದ ಒಂದು ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ಬೇರೆ ಬೇರೆ ಇಲಾಖೆಗಳು ಹೊತ್ಕೊಂಡು ತಿರುಗ್ತಾ ಇದೆ. ಈಗ ಮೊನ್ನೆ ಬೋರಿಂಗ್ ಹಾಸ್ಪಿಟ್ಲ್ ಹತ್ರ ಕಾಂಪೌಂಡ್ ಕುಸಿದು ಪಾಪ ಅಮಾಯಕರು ಸತ್ತೋದ್ರು. ಯಾರು ಹೊಣೆ?
ಆವಾಗ ಬರುತ್ತೆ ಎಲ್ಲ BBMP ಇಂಜಿನಿಯರ್ಸು ಅಥವಾ ಅಲ್ಲಿರುವಂಥ ಇಂಜಿನಿಯರ್ಸು ಕಸ ಯಾಕೆ ಹಾಕಿದ್ರು, ಅದು ಎಷ್ಟು ವರ್ಷದ್ದಾಗಿತ್ತು, ಎಷ್ಟು ವರ್ಷದ ತೆಗೆದುಬಿಟ್ಟು ಹೊಸದು ಯಾಕೆ ಕಟ್ಟಬೇಕು, ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಎಷ್ಟೋ ವರ್ಷದಿಂದ ನಮ್ಮ ತಾತ ಮುತ್ತಾದ್ರು ಮಾಡಿದ್ದಾರೆ. ಅದನ್ನು ಪಾಲನೆ ಮಾಡಬೇಕು ನಮ್ಮ ಅಧಿಕಾರಿಗಳು. ಅದೇ ರೀತಿ ಪೊಲೀಸರು ಸಾರ್ವಜನಿಕರ ಜೊತೆ ಹೆಂಗಿರಬೇಕು, ಅವ್ರ ಕಷ್ಟ ಸುಖಗಳಿಗೆ ಹೆಂಗೆ ಸ್ಪಂದನೆ ಮಾಡಬೇಕು, ಪ್ರತಿಯೊಂದು ನಮಗಿದೆ. ಆದರೆ ಯಾವಾಗ ಜನಗಳು ನಮ್ಮನ್ನು ಪ್ರಶ್ನೆ ಮಾಡಲ್ವೋ ನಾವು ಜವಾಬ್ದಾರಿಯಾಗಿ ಇರೋದಿಲ್ಲ. ನಡ್ಕೊಂಡು ಹೋಗುತ್ತೆ, ನಮ್ಮ ಸಂಬಳ ನಮಗೆ ಬರುತ್ತೆ, ನಿಮ್ಮ ಕಷ್ಟ ನಿಮ್ಗೆ ಹಂಗೆ ಉಳಿಯುತ್ತೆ. ಅದಕ್ಕೆ ಕಳೆದ 10 ವರ್ಷದಿಂದ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮವಾಗಿ ಪಬ್ಲಿಕ್ನ ನಾವು ಫೇಸ್ ಮಾಡ್ತೀವಿ. ಅವ್ರದ್ದು ಏನೇನು ಕಷ್ಟಗಳಿದೆ ನಮ್ಮ ಕೈಲಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಎಲ್ಲ ಇಲಾಖೆಗಳಿಗೆ ಫಸ್ಟ್ ರೆಸ್ಪಾಂಡೆಂಟ್ ಪೊಲೀಸ್ ಇಲಾಖೆ ಆಗಿರೋದ್ರಿಂದ ಬೇರೆ ಇಲಾಖೆ ಅವ್ರನ್ನ ಕರೆದು ಸೇರಿಸಿ ಜನಗಳ ಸಮಸ್ಯೆ ಹಿಂಗಿದೆಯಪ್ಪ ನೀವು ಪರಿಷ್ಕಾರ ಮಾಡಿ. ನೀವು ಪರಿಷ್ಕಾರ ಮಾಡಿಲ್ಲ ಅಂದರೆ ಏನಾಗುತ್ತೆ, ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ. ಏನೋ ಬಾರವರು ಈಗ ಹೇಳಿದ್ರು, ನೀವೆಲ್ಲ ಹೇಳಿದ್ರನ್ನೆಲ್ಲ ನಾವು ಇಲ್ಲಿ ಬರ್ಕೊಂಡಿದ್ದೀವಿ, ಫಸ್ಟ್ ಟೈಮ್ ಇದು ಹೆಂಗೆ ಫಾಲೋ ಅಪ್ ಆಗುತ್ತೆ ಅಂತ ಕಾನ್ಸೆಪ್ಟ್ ಹೆಂಗೆ ಬಂದಿದೆ ಅಂತ ಹೇಳ್ತೀನಿ. ಪರಿಷ್ಕಾರದ ಬಗ್ಗೆ ಆಮೇಲೆ ಮಾತಾಡೋಣ. ಸೊ ಡ್ರೈನೇಜ್ ಬರ್ತಾ ಇದೆ, ಅದು ಕ್ಲೀನ್ ಮಾಡಿಲ್ಲ, ಜನಗಳು ತೊಂದರೆ ಆಗ್ತದೆ, ಜನ ಎಲ್ಲ ಗುಂಪು ಸೇರ್ತೀರ. ಬಾರವರೆಲ್ಲ ರಾತ್ರಿ ಎಲ್ಲ ಗಾಂಜಾ ಹುಡುಗರು ಬಂದು ನೀವೆಲ್ಲ ಅಟ್ರಾಕ್ಟ್ ಆಗ್ತದೆ, ಜನ ನೀವು ಸೇರ್ತೀರಾ. ಹೌದಾ? ಯಾರೋ ದಲಿತರ ಭೂಮಿನ ಯಾರಾದರೂ ಕಬ್ಜಾ ಮಾಡ್ಕೊಂಡ್ರೆ ನೀವೆಲ್ಲರೂ ಅಲ್ಲಿ ಸೇರ್ತೀರಾ. ಯಾವುದೋ ಒಂದು ಹೆಣ್ಣು ಮಗು ಮೇಲೆ ಅತ್ಯಾಚಾರ ಆಯಿತು ಅಥವಾ ಬೇರೆ ಯಾರೋ ಕೆಟ್ಟ ಕಾಮೆಂಟ್ ಮಾಡಿದ್ರು, ಜನ ಎಲ್ಲ ಗುಂಪು ಸೇರ್ತೀರಾ ಅಂದರೆ ಲಾ ಆ್ಯಂಡ್ ಆರ್ಡರ್ಗೆ ಪ್ರಾಬ್ಲಮ್ ಬರುತ್ತೆ. ಹಾಗಾಗಿ ಅದು LCT ಪ್ರಾಬ್ಲಮ್ಮಾ, ನಗರಸಭೆ ಸಭೆನಾ, GBA ಸಭೆನ, ಟ್ರಾಫಿಕ್ ಸಮಸ್ಯೆನಾ ಅಥವಾ ಕರೆಂಟ್ ಸಮಸ್ಯೆನಾ, ಏನೇ ಆಗಲಿ ಆ BMTC ಸಮಸ್ಯೆನಾ, ಅದು ಯಾವುದು ಪರಿಷ್ಕಾರ ಆಗಿಲ್ಲ ಅಂದರೆ ಕೊನೆಗೆ ಬಂದು ಅದು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಸಿಗುತ್ತೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಬಂದಂತಹ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಎಲ್ಲ ನಾಗರಿಕರಿಗೂ ಸಹ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ವಿಭಾಗದ ವತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಬೆಂಗಳೂರು ಸಿಟಿ ಪೊಲೀಸ್ ವತಿಯಿಂದ ಪ್ರತಿ ತಿಂಗಳು ಅಥವಾ 2 ತಿಂಗಳಿಗೊಮ್ಮೆ ನಾಗರಿಕರೊಂದಿಗೆ ಬೆಂಗಳೂರು ಸಿಟಿ ಪೊಲೀಸ್ದು ಒಂದು ಜನಸಂಪರ್ಕ ಸಭೆ ನಡೆಯುತ್ತೆ. ಈ ದಿನ ಮಾನ್ಯ ಪೊಲೀಸ್ ಆಯುಕ್ತರಾದಂಥ ಶ್ರೀಮಂತ್ ಕುಮಾರ್ ಸಿಂಗ್ ಸಾಹೇಬರು ಮತ್ತು ನಮ್ಮ ಅಡಿಷನಲ್ ಕಮಿಷನರ್ ರಮೇಶ್ ಮಾನತ್ ಅವರು ಒಂದು ಆದೇಶದ ಮೇರೆಗೆ ನಮ್ಮ ಡಿವಿಷನಲ್ಲಿ ನಾವು ಇವತ್ತು ಸಂಪರ್ಕ ಸಭೆಯನ್ನು ಮಾಡಿದ್ದೀವಿ. 6 ಪೊಲೀಸ್ ಸ್ಟೇಷನಿಂದ ಸುಮಾರು 1000 ಜನ ಪೊಲೀಸರು ಇವತ್ತು ಕಡೆಯಿಂದ ಎಲ್ಲ ಸಾರ್ವಜನಿಕರು ಬಂದು ಅಟೆಂಡ್ ಮಾಡಿದ್ದಾರೆ. ಅದರಲ್ಲಿ ಪೊಲೀಸ್ ಇಲಾಖೆ, GBA ಮತ್ತು ಹೆಬ್ಬಗೋಡಿ ಮತ್ತು ದೊಡ್ಡತೋಗೂರು ನಗರಸಭೆಗಳು ಮತ್ತು ಎಲೆಕ್ಟ್ರಿಸಿಟಿ, ಫೈರ್ ಡಿಪಾರ್ಟ್ಮೆಂಟ್ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು, ಈ ಥರ ಬೇರೆ ಬೇರೆ ಎಲ್ಲ ಲೈನ್ ಡಿಪಾರ್ಟ್ಮೆಂಟ್ಸ್ ಎಲ್ಲ ಮೀಟಿಂಗಲ್ಲಿತ್ತು. ತುಂಬ ಜನ ಲೇಔಟ್ ಅವರು ಅವರವರ ಸಮಸ್ಯೆಗಳನ್ನೆಲ್ಲ ನಮ್ಮ ಗಮನಕ್ಕೆ ತಂದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಈ ಬಾರ್ಗಳು ಎರ್ಲಿಯಾಗಿ ಓಪನ್ ಆಗ್ತಾ ಇರೋದು, ನ್ಯೂಸೆನ್ಸ್ ಆಗ್ತಾ ಇರೋದೊಂದು. ಎರಡನೇದು ಈ ಡ್ರೈನೇಜು ಮತ್ತು ಈ ಗಿಡಗಳನ್ನ ಕರೆಕ್ಟಾಗಿ ಕಟಿಂಗ್ ಮಾಡಿ ಬೆಳಕು ಸ್ಟ್ರೀಟ್ ಲೈಟ್ಸ್ ಎಲ್ಲ ಇರಬೇಕು ಅನ್ನೋದೊಂದು ಸಿವಿಲ್ ಎಮ್ಯುನಿಟೀಸಲ್ಲಿ. ಮತ್ತು CCTV, ಟ್ರಾಫಿಕ್ ಜಾಮ್ ಎಲ್ಲೆಲ್ಲಿ ಆಗ್ತಾಯಿದ್ರು ಅದ್ರ ಬಗ್ಗೆ ಹೇಳಿದ್ದಾರೆ. ಅದೇ ರೀತಿ ಡ್ರಗ್ಸು, ಈ ಎಲ್ಲೆಲ್ಲಿ ಡಾರ್ಕ್ ಪ್ಲೇಸಸ್ ಅಂತ ಇದೆ ಅಲ್ಲಿ ಈ ಅವೈಯಲ್ಲಿ ಈ ಥರ ಡ್ರಗ್ಸು ಹುಡುಗರೆಲ್ಲ ಇದ್ದಾರೆ ಅನ್ನೋಂಥ ತುಂಬ ಸಾರ್ವಜನಿಕರು ಮಹಿಳೆಯರು ಬಂದಿದ್ದರು. ಅದರಲ್ಲಿ ಸಹ ಅವರು ಮಹಿಳೆಯರಿಗೆ ಈ ಫ್ಯಾಕ್ಟ್ರಿಗೆ ಹೋಗಿ ತಿರ್ಗಿ ಬರೋವಂಥ ಒಂದು ಸಂದರ್ಭದಲ್ಲಿ ಮತ್ತು ಶಾಲಾ ಕಾಲೇಜುಗಳ ಟೈಮಲ್ಲಿ ಟ್ರಾಫಿಕ್ ಕಿರಿಕಿರಿ ಇರ್ಬೋದು ಮತ್ತು ಪುಂಡಪೋಗಿರಿಗಳಿರ್ಬೋದು, ಈ ಥರ ಹಲವಾರು ಪ್ರಶ್ನೆಗಳು ಸುಮಾರು ಒಂದು 50ರಿಂದ 60 ಸಮಸ್ಯೆಗಳನ್ನ ಹೇಳಿದ್ದಾರೆ. ನಾವು ವಿಭಾಗವಾರು ಪಟ್ಟಿ ಮಾಡಿದ್ದೀವಿ. ಅದರಲ್ಲಿ ಪೊಲೀಸ್ ಇಲಾಖೆ ಏನೇನು ಕ್ರಮಗಳು ತಗೋಬೇಕು ನಾವು ಮಾಡ್ತೀವಿ. ಬೇರೆ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂಗೆ GBA ಕಮಿಷನರ್ಗೆ ಚರ್ಚೆ ಮಾಡಿ ಮುಂದಿನ ಈ ತಿಂಗಳಲ್ಲಿ ನಾವು ಬೀಟ್ ಸಭೆಗಳನ್ನ ಮಾಡ್ತಾಯಿದ್ವಿ. ಅಂದರೆ ಒಂದೊಂದು ವಾರ್ಡ್ಗೆ ಹೋಗಿ ಆವಾಗ ಈ ಸಮಸ್ಯೆಗಳನ್ನ ಅಲ್ಲೇ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ಪೊಲೀಸ್ ಇಲಾಖೆ ಇದೆಲ್ಲ ಜವಾಬ್ದಾರಿ ತಗೊಂಡು ಬೇರೆ ಇಲಾಖೆಗಳನ್ನ ಸೇರಿಸಿ ಪಬ್ಲಿಕ್ ಇಮ್ಯುನಿಟೀಸು ಮತ್ತು ಸೇಫ್ಟಿ ಸೆಕ್ಯೂರಿಟಿಗೆ ಏನೆಲ್ಲ ಮಾಡಬೇಕು ಹೇಳಿದ್ದಾರೆ. ಮತ್ತು ಸಾರ್ವಜನಿಕರು CCTV ಎಲ್ಲೆಲ್ಲೂ ಇಲ್ಲ ಮತ್ತು ಎಲ್ಲೆಲ್ಲಿ ಹಾಕಬೇಕು ಅನ್ನೋದ್ರ ಬಗ್ಗೆ ಸಹ ನಮಗೆ ಕೆಲವು ಸೂಚನೆಗಳನ್ನ ಕೊಟ್ಟಿದ್ದಾರೆ. ಆಮೇಲೆ ಈ ಹಪ್ತಾ ವಸೂಲಿ ಅಥವಾ ಬಲವಂತವಾಗಿ ಗಣೇಶನ ಇಟ್ಟು ದುಡ್ಡು ವಸೂಲಿ ಮಾಡೋಂಥ ಪ್ರವೃತ್ತಿನ ಬಗ್ಗೆನೂ ಹೇಳಿದ್ದಾರೆ. ಅದೇ ರೀತಿ ಈ ರಾತ್ರಿ ಹೊತ್ತಲ್ಲಿ ಈ ಬೈಕ್ಗಳು ಇಲ್ಲಂದ್ರಲ್ಲಿ ಪಾರ್ಕ್ ಮಾಡೋದು, ಈ ಥರ ಎಲ್ಲ ಸಮಸ್ಯೆಗಳನ್ನ ಹೇಳಿದ್ದಾರೆ. ನಾವು ಪಟ್ಟಿ ಮಾಡಿದ್ವಿ. ನಾವು ಮುಂದಿನ ತಿಂಗಳಲ್ಲಿ ಅದನ್ನೆಲ್ಲ ಸಂಬಂಧಪಟ್ಟ ಇಲಾಖೆಗಳ ಜೊತೆ ಮಾಡಿ ಮತ್ತು ಖರ್ಚನ್ನು ಜಾಸ್ತಿ ಮಾಡಿ ಪರಿಷ್ಕಾರ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅದೇ ರೀತಿ ಇವತ್ತು CEIR
ಏನು ಅದರ ಅಡಿಯಲ್ಲಿ ಯಾರು ಮೊಬೈಲ್ನ ಕಳ್ಕೊಂಡಿದ್ರೋ ಸುಮಾರು ಒಂದು 100 ಜನಕ್ಕೆ ನಾವು ಇವತ್ತು ಮೊಬೈಲ್ಸ್ನ ಪ್ರಾಪರ್ಟಿ ರಿಟರ್ನ್ ಮಾಡಿದ್ದೀವಿ. ಸೊ ಸೈಬರ್ ಕ್ರೈಮ್ಸು ಅಥವಾ ಮೊಬೈಲ್ಸ್ ಥೆಫ್ಟ್ ಆದಾಗ ಇಮಿಡಿಯೇಟ್ ಸಾರ್ವಜನಿಕರು CAR ಪೋರ್ಟ್ಗೆ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಬಂದು ಅದನ್ನು ಲಾಕ್ ಮಾಡಿಸ್ಬೇಕು. ಹಾಗಾಗಿ ಅದು ಬೇರೆ ಎಲ್ಲಿ ಆ್ಯಕ್ಟಿವೇಟ್ ಆದರೂ ಇಮಿಡಿಯೇಟ್ಲಿ ಪೊಲೀಸರು ನಾವು ಕಳೆದೋದ್ರೂ ಕಳ್ತನ ಆಗಿದ್ರೂ ತಗೊಂಬರೋದಕ್ಕೆ ಅನುಕೂಲ ಆಗುತ್ತೆ. ಇವತ್ತು ಇಟ್ಟಿದ್ದೀವಿ. ಇನ್ನೂ ಎಲ್ಲ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ನಾವು ನಿರಂತರವಾಗಿ ಕೆಲಸ ಮಾಡ್ತೀವಿ.